ನಾವು ಇದುವರೆಗೂ ಪ್ರೆಸ್ ಮುಂದೆ ಮಾತಾಡಿಲ್ಲ, ನಾನೆಲ್ಲ ತೆರೆಯಿದ್ದೇ ಕೆಲಸ ಮಾಡ್ತಾ ಇದ್ದೆ. ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ಏನಾದರೂ ನನ್ನಿಂದ ಸ್ವಲ್ಪ ಮಾತಿನಲ್ಲಿ ವ್ಯತ್ಯಾಸ ಆದರೆ ಎಲ್ಲ ಅಥವಾ ಕ್ಷಮಿಸಬೇಕು ಅಂತ ಕೇಳ್ಕೊಳ್ತೀನಿ. ಮೇಡಮ್ ಹೇಳ್ದಂಗೆ ನಾನು 25 ವರ್ಷಗಳಿಂದ ನಾನು ಸಹ ನಿರ್ದೇಶಕನಾಗಿ, ಸಹಾಯಕ ನಿರ್ದೇಶಕನಾಗಿ, ಸಹಕಾರ ನಿರ್ದೇಶಕನಾಗಿ, ಗೋಸ್ಟ್ ರೈಡರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನನ್ನ ಕೆಲಸನ ಅಂದರೆ ನಾನು ಇಲ್ಲಿ ನಿಂತ್ಕೋಬೇಕು ಅಂದರೆ ಕಾರಣ ನಮ್ಮ ನಿರ್ಮಾಪಕರು. 25 ವರ್ಷದಿಂದ ನೀನು ಕೆಲಸ ಮಾಡ್ತಾ ಇದೆಯಾ, ನೀನು ಡೈರೆಕ್ಟರ್ ಆಗಬೇಕು ಅಂತ ನನ್ನ ಇವತ್ತು ಈ ಸ್ಥಾನ ನಿಲ್ಲಿಸಿದ್ದಾರೆ. ನಾನು ಅವರಿಗೆ ಶತಕೋಟಿ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ನಾನು ಹಳಬನಾದರೂ ಮತ್ತು ಕೆಲವರೆಲ್ಲರೂ ನಮ್ಮ ಜನಾರ್ದನ್ ಅಂತ ಕ್ಯಾಮ್ರಾಮನ್ನು, ಅವರು ತುಂಬ ಸೀನಿಯರು, ಜೊತೆಲಿ ಕೆಲಸ ಮಾಡ್ತಾಯಿದ್ರು, ಅವರು ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ನಮಗೆ ಇದಕ್ಕೆಲ್ಲ ಮುಖ್ಯ ನಮ್ಮ ಅಜಯ್ ಸಾರ್ ಅವರು ಈ ಚಿತ್ರ ಆಗಬೇಕಂದಾಗ ನಾನು ಮೊದಲನೇ ಸಾರಿ ನಮ್ಮ ನಿರ್ಮಾಪಕರು ಕೇಳ್ಕೊಂಡೆ. ಅವರು ಸಿನಿಮಾ ಮಾಡಬೇಕು ಅಂತ ಅಂದಾಗ ಕತೆ ತೊಗೊಂಡೋದಾಗ ಆ ಕತೆ ಬೇಡ, ಇನ್ನೊಂದು ಈಗಿನ ಸಿಚುವೇಶನ್ ತಕ್ಕಂತೆ ಒಂದು ಮಾಸ್ ಕತೆ ಮಾಡೋಣ ಅಂತಂದಾಗ ನಮ್ಮ ಅಜಯ್ ಸಾರ್ ಬಂದರು. ಅಜಯ್ ಸಾರ್ ಜೊತೆಗೆ ಅವ್ರ ಜೊತೆಯಲ್ಲಿ ಒಬ್ಬರು ಯುವ ಬರಹಗಾರನ ಕರ್ಕೊಂಡ್ಬಂದರು, ಶರತ್ ಅಂತ. ಇದೆಲ್ಲ ಆದಮೇಲೆ ಒಂದು ಲೈನ್ ಮಾಡಿ ನಿರ್ಮಾಪಕರಿಗೆ ಹೇಳಿದಾಗ ನಿರ್ಮಾಪಕರು ಈ ಕತೆ ಮಾಡಬಹುದು ಅಂತ ಪ್ರಾರಂಭ ಮಾಡಿದ್ರು. ಆಮೇಲೆ ಹೀರೋ ನೋಡೇ ಇರಲಿಲ್ಲ. ಅವ್ರು ನೋಡಿದ್ದು ನಮ್ಮ ಫೋಟೋ ತೋರಿಸಿದೆ, ಯಾರು ಹೀರೋ ಅಂತಂದಾಗ ಸರ್ ನಮ್ಮ ಅಜಯ್ ಸರ್ ಅವ್ರ ಮಗ ಅರ್ಜುನ್ ಅಂತ. ಅದು ಹೌದಾ, ಒಂದು ಫೋಟೋ ತೋರಿಸಿದೆ. ಫೋಟೋ ನೋಡಿದಾಗ ಇವರು ಇದಕ್ಕೆ ಶೂಟಬಲ್ ಆಗಿದ್ದಾರೆ ಅಂತ ಅಂದರೆ ಅಷ್ಟೇ, ಮತ್ತು ನೋಡಲಿಲ್ಲ. ಇದೆಲ್ಲ ಆಗಿ ಒಂದು ಹಂತಕ್ಕೆ ಸಾಂಗ್ ರೆಕಾರ್ಡಿಂಗ್ ಟೈಮಲ್ಲಿ ಅರ್ಜುನ್ ಬಂದಿದ್ದರು, ಅರ್ಜುನ್ ನೋಡಿದ್ರು. ಆವಾಗಂದ್ರು ನಾನು ಅಂದ್ಕೊಂಡಿದ್ದು ನನಗೆ ನಮ್ಮ ಕತೆಗೆ ಶೂಟಬಲ್ ವ್ಯಕ್ತಿ ಅರ್ಜುನ್ ಅಂದ್ಬಿಟ್ಟು ಅವತ್ತು ಸೆಲೆಕ್ಟ್ ಮಾಡಿದ್ರು. ಆವತ್ತಿಂದ ನಮ್ಮ ನಿರ್ಮಾಪಕರು ಅವರು ಒಂದು ಕಂಡೀಷನ್ ಹೇಳಿದ್ರು. ಇದುವರೆಗೂ ನಾವು ಯಾವುದೇ ನಿರ್ಮಾಪಕರು ಅಂದಾಗ ಸಿನಿಮಾ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೇ ಹೊರತು ಯಾವ ಫಿನಿಷ್ ಮಾಡ್ತೀನಿ ಅಂತ ಹೇಳಲ್ಲ. ಬಟ್ ನಮ್ಮ ನಿರ್ಮಾಪಕರು ಹೇಳಿದ್ರು ಒಂದೇ ಮಾತು, ನೀವು ಪ್ರಾರಂಭ ಮಾಡಿದ್ರೆ ಯಾವುದೇ ಕೊಂಡು ನಿಲ್ಲಿಸಬಾರ್ದು, ಆ ರೀತಿ ಇದ್ದರೆ ನೀವು ಪ್ರಾರಂಭ ಮಾಡಿ ಅಂತಂದರು. ಅದು ನಮಗೊಂದು ಚಾಲೆಂಜಿಂಗ್ ಆಗಿತ್ತು ಫಸ್ಟ್ ಟೈಮ್ ಆವತ್ತು. ಆದರೆ ಅವರ ಸಹಕಾರ, ಇದ್ರ ಜೊತೆಗೆ ನಾನು ನಿಂತ್ಕೋಬೇಕು ಅಂದರೆ ನಮ್ಮ ಗುರುಜಿ ನಾವು ಹಾಕಿದ್ವಿ ದೈವ ಸ್ವರೂಪಿ ಗುರುಗಳಾದ ಶ್ಯಾಮ್ ಶಂಕರ್ ಭಟ್ ಅಂತ, ಅವರ ಆಶೀರ್ವಾದ ನನ್ನ ಮೇಲೆ ಇತ್ತು ಅನಿಸುತ್ತೆ. ಅದಂದ್ರು ನೀವು ನಮ್ಮ ನಿರ್ಮಾಪಕರಿಗೆ ನೀವು ನಿರ್ಮಾಪಕರಾಗಬೇಕು, ನಿರ್ದೇಶನ ಯಾರು ಮಾಡಿಸಿದೆ ಅಂದಾಗ ಆ ಗುರುವರ ಆಶೀರ್ವಾದ ನನ್ನ ಮೇಲೆ ಬಿತ್ತು ಅನಿಸುತ್ತೆ. ಅದೇ ಟೈಮಲ್ಲಿ ನಾನು ಫೋನ್ ಮಾಡಿದೆ. ಆವಾಗ ಶ್ರೀನಿವಾಸ್ ಕುಮಾರ್ ನಾಳೆ ಬೆಳಿಗ್ಗೆ ಬನ್ನಿ ಅಂತ ಆಫೀಸಿಗೆ ಕರೆದುಬಿಟ್ಟು ನನಗೆ ಈ ಸಿನಿಮಾ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟರು. ಅಲ್ಲಿಂದ ಪ್ರಾರಂಭ ಆಯಿತು. ನಾನು ಇವಾಗ ನಿಮಗೆ ಜನವರಿ 3ನೇ ತಾರೀಕು ನಮ್ಮ ಸಿನಿಮಾ ತೆರೆಗೆ ಬರ್ತಾ ಇದೆ. ಇದ್ರಿಗೆ ನಮ್ಮ ಚಿತ್ರದಲ್ಲಿ ತಿಲರ್ ಮಂಜು ಅವರು, ಇನ್ನೊಂದು ಹೇಳಬೇಕು ಅಂದರೆ ಪ್ರತಿಯೊಬ್ಬರು ಕಲಾವಿದರು ನಾನು ಅವ್ರನ್ನ ಕೇಳ್ಕೊಂಡಾಗ ಅವರು ಎಲ್ಲರೂ ಡೇಟ್ ಕೇಳ್ತಿರು ಹೊರತು ರೇಟ್ ಯಾರೂ ಹೇಳಲಿಲ್ಲ. ನಮ್ಮ ಕಿಶೋರ್ ಅವರು ಆಗಿರ್ಬೋದು, ಕಿಶೋರ್ ಅವರು ಬ್ಯುಸಿ ಇದ್ದಾರೆ, ಅದು ಬರೋಕ್ಕಾಗಲಿಲ್ಲ. ಇವಾಗ ಅವಿನಾಶ್ ಸರ್ ಫೋನ್ ಮಾಡಿದ್ರು, ನಾನು ಎಲ್ಲೋ ಈಗ ಸ್ವಲ್ಪ ಶೂಟಿಂಗಲ್ಲಿದ್ದೆ, ಲೇಟ್ ಆಗೋಯ್ತು, ಬರೋಕ್ಕಾಗ್ತಾ ಇಲ್ಲ ಅಂತ. ಎಲ್ಲ ಬರ್ತಾ ಇದೆ ಅಂತ ಹೇಳಿದ್ರು. ಎಲ್ಲ ಬರೋರು ಇದ್ದರು, ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಆದ್ರಿಂದ ಯಾರು ಬರೋಕ್ಕಾಗಲಿಲ್ಲ. ಅದರಿಂದ ನಮ್ಮ ಸಿನಿಮಾ ನೋಡಿದ ಮೇಲೆ ನಾವು ಒಂದು ಸಾರಿ ನಮ್ಮ ಗೋಕುಲ್ ರಾಜ್ ಸರ್ ಶ್ರೀ ಗೋಕುಲ್ ಫಿಲಮ್ಸ್ ಅವರಿಗೆ ನಮ್ಮ ಸಿನಿಮಾನ ತೋರಿಸಿದ್ರು. ಸರ್ ಸಿನಿಮಾ ನೋಡಿ ಹೊರಡೆ ಬರ್ತಾ ಇದ್ದಾನೆಗೆ ಈ ಸಿನಿಮಾ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತಂದರು. ಆವಾಗ ನಾನು ಏನು ಹೇಳಬೇಕು ಗೊತ್ತಾಗಲಿಲ್ಲ. ಅವ್ರು ಹಂಗಂತ ಹೇಳಿದ್ರು, ನಾವು ಸಂಡೇ ಮಾರನೇ ದಿವಸ ಆಫೀಸ್ಗೆ ಬನ್ನಿ ಮಾತಾಡೋಣ ಅಂತಂದರು. ಬಟ್ ಅವರು ಸಿಕ್ಕಿರೋದು ನಂದೇಂದರೆ ನಮ್ಮ ಗುರುಗಳ ಆಶೀರ್ವಾದ, ನಮ್ಮ ವೀರವರ ಗಣಪತಿ ಕೃಪೆ, ನಮ್ಮ ನಿರ್ಮಾಪಕರ ಒಂದು ಸಹಕಾರ, ಎಲ್ಲರೂ ಪ್ರತಿಯೊಬ್ಬರು ಟೆಕ್ನಿಷಿಯನು, ಆರ್ಟಿಸ್ಟ್ಗಳು ಎಲ್ಲರ ಒಂದು ಶ್ರಮದಿಂದ, ಅಂದರೆ ಅವರ ಸಹಕಾರದಿಂದ ನಾವು ಇವಾಗ ನಿಮ್ಮ ತೆರೆ ಬರೋದಕ್ಕೆ ಸಿದ್ಧವಾಗಿದ್ದೀವಿ. ಇದಕ್ಕೆ ನಾವು ಯಾವುದೇ ಸಿನಿಮಾ ಮಾಡಿದ್ರು ಇದಕ್ಕೆ ಮುಖ್ಯವಾಗಿ ಜನಗಳು ತಲುಪಿಸಬೇಕು ಅಂತಂದರೆ ನಮ್ಮ ಪತ್ರಿಕಾ ಮಾಧ್ಯಮ, ನಮ್ಮ TV ಮಾಧ್ಯಮ, ನಮ್ಮದು ಡಿಜಿಟಲ್ ಮಾಧ್ಯಮ ಇದು ಮುಖ್ಯ. ಇವತ್ತು ಈ ಮುಖಾಂತರನೇ ನಮ್ಮ ಸಿನಿಮಾ ನಾವು ಮಾಡಿದ್ದೀವಿ ಅಂತ ನಾವು ಎಲ್ಲರಿಗೂ ತಲುಪಿಸೋಕ್ಕೆ ಸಾಧ್ಯ. ನೀವು ಈ ಒಂದು ಹೊಸ ತಂಡ ನಾವೆಲ್ಲ ಸೇರ್ಕೊಂಡು ಮಾಡಿದ್ದೀವಿ. ಇದರಲ್ಲಿ ನಮ್ಮ ಅರ್ಜುನ್ ನೀವು ನೋಡಿದ್ರಿ, ಸಾಂಗ್ ನೋಡಿದ್ರಿ, ಅಂದರೆ ನೀವು ಫೈಟ್ ನೋಡಿಲ್ಲ, ಫೈಟ್ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ನಮ್ಮ ಗೋಕುಲ್ ಸಾರು ಒಂದು ಫೈಟ್ ನೋಡಿದ್ರು,
ಫೈಟ್ ನೋಡ್ಬಿಟ್ಟು ಅವರು ಇವಾಗಲೂ ಪ್ರತಿಯೊಬ್ಬರಿಗೂ ಅವ್ರು ಯಾರೇ ಬರಲಿ ಆಫೀಸ್ಗೆ ನಮ್ಮ ಹೀರೋ ಫೈಟ್ ಮಾಡಿದ್ದಾರೆ ನೀವು ನೋಡಬೇಕು ಅನ್ನೋರು. ಅಂದರೆ ಫೈಟ್ ಅಂದರೆ ನಾವು ತೋರೋದಾಗಿಲ್ಲ, ಫೈಟ್ ನೋಡಿದ ಮೇಲೆ ಗೊತ್ತಾಗುತ್ತೆ ಹೇಗೆ ಅವರ ಆ್ಯಕ್ಷನ್ ಮಾಡಿದ್ದಾರೆ ಅಂತ. ಬಟ್ ಎಷ್ಟು ಲೀಲಾಜಾಲವಾಗಿ ಅಂದರೆ ಯಾರು ಹೊಸಬ್ರು ಅಂತ ಮಾಡಲಿಲ್ಲ, ಅವರು ಫಸ್ಟ್ ಟೈಮ್ ಅಂತ ಯಾರು ನೋಡೋಕ್ಕಾಗಲ್ಲ. ಆ್ಯಕ್ಷನ್ ಮಾಡುವಾಗ ಫಸ್ಟ್ ನಮ್ಮ ಮಾಸ್ಟರ್ ಕಿಲ್ಲರ್ ಮಂಜು ಅಂದರು, ಶ್ರೀನಿವಾಸ್ ಇವರು ಫೈಟ್ ಮಾಡ್ತಾರಾ ಅಂತ. ಸರ್ ಮಾಸ್ಟರ್ ನೋಡಿ ಟ್ರೈ ಮಾಡಿ ಮಾಸ್ಟರ್ ಅಂಡರ್ ಮಾಡ್ತಾರೆ ಅಂತ. ಒಂದು 2-3 ಶಾಟ್ ಮಾತ್ರ ಪ್ರಾಬ್ಲಮ್ ಆಯಿತು. ಅದಾದಮೇಲೆ ಅವರು ಮಾಡೋದು ನೋಡ್ಬಿಟ್ಟು ನಮ್ಮ ಕಿಲ್ಲರ್ ಮಂಜು ಅವರು ಅವ್ರ ಕೈಲಿ ಏನಂದರೆ ನಾವು ಹೇಳಬಾರ್ದು ಬೆಂಡ್ ತೆಗೆದುಬಿಟ್ರು ಅವರಿಗೆ. ಬಟ್ ಅದು ಸಿನಿಮಾದಲ್ಲಿ ಗೊತ್ತಾಗ್ತಾ ಇದೆ. ಆದ್ದರಿಂದ ನಾನು ಈ ಸ್ಟೇಜ್ ಬರೋ ಕಾರಣ ನಮ್ಮ ನಿರ್ಮಾಪಕರು ಅವರ ಇದರಿಂದ ನಾನು ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ. ನಾವೆಲ್ಲರೂ ಒಂದು ಪ್ರಯತ್ನ ಮಾಡಿದ್ದೀವಿ. ಅದಕ್ಕೆಲ್ಲ ನಿಮ್ಮ ಸಹಕಾರ ಇಲ್ಲದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಆದ್ದರಿಂದ ನೀವು ನಮ್ಮ ಚಿತ್ರನ ಪ್ರತಿಯೊಬ್ಬರು ನಿಮ್ಮ ಪ್ರಚಾರದ ಮೂಲಕ ಚಿತ್ರಮಂದಿರಕ್ಕೆ ಬರಬೇಕು. ಒಂದು ಚಿತ್ರ ಯಶಸ್ವಿ ಆದರೆ ನಮ್ಮ ಪುಡಿದಂಥವರು ಇನ್ನೊಂದು 10 ಜನ ಪುಡಿದವರು ಬರ್ತಾರೆ. 10 ಜನ ಪುಡಿದವರು ಬಂದರೆ 10 ಹೀರೋಗಳು ಬರ್ತಾರೆ. ಪ್ರತಿಯೊಂದು ಟೆಕ್ನಿಷಿಯನ್ಗಳು ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಎಲ್ಲರೂ ಅವಕಾಶ ಸಿಗುತ್ತೆ. ಅದಕ್ಕೋಸ್ಕರ ನಿಮ್ಮ ಸಹಕಾರ ಬೇಕು ಅಂತ ನಾನು ನಿಮ್ಗೆ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದಿರೋ ಎಲ್ಲರಿಗೂ ನಾನು ನಿಮಗೆ ಮತ್ತೊಮ್ಮೆ ಒಂದು ವಂದನೆಗಳನ್ನು ತಿಳಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್. ಗನ್ಸ್ ಆ್ಯಂಡ್ ರೋಸಸ್ ಇಲ್ಲಿ ಒಂದು ಅಂಡರ್ವರ್ಲ್ಡ್ ಬ್ಯಾಕ್ಡ್ರಾಪ್ ಅಲ್ಲಿ ಒಂದು ಲವ್ ಸಬ್ಜೆಕ್ಟ್. ಗನ್ ಒಂದು ಗೊತ್ತಿದೆ, ಅಂಡರ್ವರ್ಲ್ಡ್, ಅದ್ರ ಜೊತೆಗೆ ಲವ್. ಅಂದರೆ ಒಂದು ಗುಲಾಬಿ ಪಕ್ಕದಲ್ಲಿ ಒಂದು ಮುಳ್ಳು ಇದ್ದೇ ಇರುತ್ತೆ. ಅಂದರೆ ಅದು ನಾವು ಗುಲಾಬಿ ಅಂತ ಮುಟ್ಟಿದ್ರೆ ಆ ಮುಳ್ಳು ಚುಚ್ಚೋದಂತ ಗ್ಯಾರಂಟಿ. ಓಕೆ. ಜೊತೆಗೆ ಈ ಸಿನಿಮಾದಲ್ಲಿ ಒಂದು ಪ್ರತಿಯೊಬ್ಬರಿಗೂ ಇವತ್ತು ನಾವು ಪ್ರತಿದಿನ ನೀವು ನೋಡ್ತಾ ಇರ್ತೀರ, ಪೇಪರ್ಗಳಲ್ಲಿ ಎಲ್ಲ ನೋಡ್ತಾ ಇದ್ದೀರಾ. ಇದನ್ನ ತಡೆಯೋದು ಹೇಗೆ ತಡೆಯಬಹುದು ಅನ್ನೋದನ್ನ ಇದರ ಸಂದೇಶ ಇದೆ. ಅದು ಮಾಡಿದ್ರೆ ನಾವು ಇದನ್ನ ದೇಶದಲ್ಲಿ, ಪ್ರಪಂಚದಲ್ಲಿ, ಅಂದರೆ ನಮ್ಮ ಇಂಡಿಯಾ ಅಲ್ಲ ಪ್ರಪಂಚದಲ್ಲಿ ನಿರ್ಮೂಲನೆ ಮಾಡಬಹುದು ಅನ್ನೋ ಸಂದೇಶ ಇದೆ. ಅಲ್ಲ, ಇಲ್ಲಿ ಒಂದು ಇವಾಗ ನೋಡಿರ್ಬೇಕು, ಡ್ರಗ್ಸ್ ಅಂತ ಕೇಳಿರ್ಬೇಕು, ನೀವು ನೋಡ್ತಾ ಇದ್ದೀರಾ. ಇದು ಪ್ರತಿ ದಿವಸ ಅದು ಏನಂದ್ರೆ ಒಂದು ಕಳೆಯಾಗಿ ಬೆಳೀತಾನೆ ಇದೆ. ಆ ಕಳೆನ ಹೆಂಗ್ ಕಿತ್ತಾಕೋದು, ಹೆಂಗ್ ಕಿತ್ತಾಕ್ತಾರೆ? ಇಲ್ಲ, ಹಿಂಸೆ ಇಲ್ಲ, ಇದು ಹಿಂಸೆ ಇಲ್ಲ. ಇಲ್ಲಿ ಪ್ರೀತಿ ಅಂದ್ರೆ ಇಲ್ಲಿ ಇಲ್ಲಿ ಹಿಂಸೆ ನಾವು ಯಾವ ಹಿಂಸೆ ತೋರಿಸೇ ಇಲ್ಲ. ಅಲ್ಲ, ಗನ್ನಲ್ಲಿ ಶೂಟ್ ಮಾಡೋದಂತ ಹಿಂಸೆ ಅಂತಲ್ಲ. ಅಂದ್ರೆ ತಪ್ಪು ಮಾಡೋರಿಗೆ ನಾವು ಶಿಕ್ಷೆ ಅಂತಂದ್ರೆ ನೀವು ಎಲ್ಲ ರೀತಿಲೂ ಕೊಡ್ಬೋದು. ಗನ್ನಲ್ಲಿ ಶೂಟ್ ಮಾಡಬಹುದು, ಅಂದ್ರೆ ಲಾಂಗಲ್ಲಿ ಕತ್ತರಿಸಬಹುದು. ಹಿಂಸೆ ಅಂತಂದ್ರೆ ನಾವು ಕ್ರೌರ್ಯವಾಗಿ ಇವಾಗ ನಾವು ಬ್ಲಡ್ ಶೀಟ್ ಆಗಿ ಗೊತ್ತಿರ್ಬೇಕು ನಾವು ಇದರಲ್ಲಿ ಜಾಸ್ತಿ ಯಾವುದು ನಾವು ಬ್ಲಡ್ ಹರಿಸಿಲ್ಲ. ಪ್ರತಿಯೊಬ್ಬರು ಯುವಕರು ಪ್ರತಿಯೊಬ್ಬರು ಇದನ್ನ ನೋಡ್ಬೇಕು. ಇದು ಕತೆ ಬರೆದಿರೋದು ನಮ್ಮ ಶರತ್ ಅಂತ. ಅವರು ಯುವಕರು, ಅಂದ್ರೆ ಅವರು ಯಂಗ್ ಅಂಡ್ ಎನರ್ಜೆಟಿಕ್. ಅವರು ನಮ್ಮ ಅಜಯ್ ಸಾರ್ ಅವ್ರ ಹತ್ರ ಕೆಲಸ ಕಲಿಬೇಕಂತ ಬಂದ್ರು. ಅವರು ಇದಕ್ಕೆ ಪರಿಚಯ ಮಾಡಿದ್ರು. ಅವರ ಕಥೆನೇ ನಮ್ಮ ಇದನ್ನ ಚಿತ್ರ ಮಾಡಿದ್ದೀವಿ. ವೈಯಕ್ತಿಕ ಕಥೆ ಅಲ್ಲ, ಇದು ಸಮಾಜದಲ್ಲಿ ಇವಾಗ ಪ್ರೆಸೆಂಟ್ ಏನ್ ನಡೀತಾ ಇದೆ. ಫಾರ್ ಎಕ್ಸಾಂಪಲ್, ಮುಂಬೈಯಲ್ಲಿ ಒಂದು ದೊಡ್ಡ ಡ್ರಗ್ ಬಸ್ಟ್ ಆಯಿತು. ಒಬ್ರು ಬಾಲಿವುಡ್ ಆಕ್ಟರ್ ಮಗ ಬಂದು ಅರೆಸ್ಟ್ ಆಗಿದ್ರು. ಮತ್ತೆ ನಮ್ಮ ಬೆಂಗಳೂರಲ್ಲಿ ಸಹ ರೇವ್ ಪಾರ್ಟೀಸ್ ಅಲ್ಲಿ ಕೆಲವು ಖ್ಯಾತನಾಮರು ಸಿಕ್ಕಾಕೊಂಡಿದ್ರು. ಸೊ ಇದೆಲ್ಲ ನೋಡಿ ನನಗೆ ಒಂದು ಇನ್ಸ್ಪೈರ್ ಆಯಿತು. ಸೊ ಅದನ್ನ ಒಬ್ಬ ಡೆಬ್ಯೂಟೆಂಟ್ ಆಕ್ಟರ್ ಆಗಿ ಅರ್ಜುನ್ ಅವ್ರನ್ನ ಇಟ್ಕೊಂಡು ಫಿಲಮ್ ಮಾಡಬೇಕು ಅಂದಾಗ, ಸೊ ಅದನ್ನ ನಾನು ಸಿನಿಮಾ ಆಗಿ ನಾನು ಕಥೆನಾಗಿ ಮಾಡ್ಕೊಂಡಿದ್ದು. ಮತ್ತೆ ನನ್ನ ಲೈಫ್ ಹಿಸ್ಟ್ರಿ ಅಂತ ಲೈಕ್ ಅದರಿಂದ ಏನು ಇನ್ಸ್ಪೈರ್ ಆಗಿಲ್ಲ ಸರ್. ಅಂದ್ರೆ ಈ ಕತೆಗೆ ನಾನು ಬಂದು ಬರೀ ಬಾಡಿ, ಅವರೇ ಇದಕ್ಕೆ ಸೋಲ್. ಸೊ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋದ್ರಿಂದ ಸೊ ಜನಕ್ಕೆ ಹೇಗೆ ರುಚಿಗಟ್ಟಾಗಿ ಅದನ್ನ ತಲುಪಿಸ್ಬೇಕು, ಮತ್ತೆ ಎಲ್ಲಿ ಸಿನಿಮಾದ ಗ್ರಾಫ್ ಅಪ್ ಆಗ್ಬೇಕು, ಡೌನ್ ಆಗ್ಬೇಕು, ಸೊ ಎಲ್ಲಿ ಸೆಂಟಿಮೆಂಟ್ ಅನ್ನೋದು ವರ್ಕೌಟ್ ಆಗ್ಬೇಕು. ನನ್ನ ಊರು ಬಂದು ಪಟ್ರೇನಹಳ್ಳಿ ಅಂತ ಗ್ರಾಮ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸೊ ನಾನು ನ್ಯಾಷನಲ್ ಕಾಲೇಜ್ ಬಸವನಗುಡಿಯಲ್ಲಿ BSc ಕಂಪ್ಯೂಟರ್ ಸೈನ್ಸ್ ಮಾಡಿದ್ದೀನಿ. ತದನಂತರ 1 ವರ್ಷ ವಿಜುವಲ್ ಎಫೆಕ್ಟ್ಸ್ ಅಲ್ಲಿ ಲೆಕ್ಚರರ್ ಆಗಿ ಯಲಹಂಕದಲ್ಲಿ ವರ್ಕ್ ಮಾಡಿದೆ. ಸೊ ಅದಾದ್ಮೇಲೆ ರೈಟರ್ ಆಗಿ ನನ್ನ ಲೈಫ್ನ ನಾನು ಲೀಡ್ ಮಾಡಬೇಕು ಅಂತ ನಾನು ಇಂಡಸ್ಟ್ರಿಗೆ ಬಂದೆ ಮೇಡಮ್. ಅಂಡರ್ವರ್ಲ್ಡ್ ಇದೆ ಮೇಡಮ್. ಸೊ ಈಗ ಫಸ್ಟ್ ಆಗಿದ್ರೆ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಅಂಡರ್ವರ್ಲ್ಡ್ ಅಂದ್ರೆ ಈಗ
ಕಲರ್ಫುಲ್ ವೈಟ್ ಅಂಡ್ ಬ್ಲಾಕ್ ಅಂತ ಎರಡಿದೆ ಅಂತ ನಾನು ಕೇಳ್ಪಟ್ಟೆ. ಸೊ ವೈಟ್ ಅಂಡ್ ಬ್ಲಾಕ್ ಅಂದ್ರೆ ನಮ್ಗೆ ಜಮಾನದಲ್ಲಿ ದೊಡ್ಡ ದೊಡ್ಡ ಡಾನ್ಸ್ ಅಲ್ಲಿ ಏನಿದ್ರು ಲೈಕ್ ಆ ರೀತಿ, ಆವಾಗ ಏನಂದ್ರು ಸೇಡು ವೈರತ್ವ ಅಂತ ಲೈಕ್ ಆ ತರ ಇತ್ತು. ಬಟ್ ಈಗ ಏನಂದ್ರೆ ಎಲ್ಲಾ ಒಂದು ಪ್ರೊಫೆಷನಲ್ ದುಡ್ಡು ಅನ್ನೋದು ಬಂದಾಗ ಈಗ ನಾರ್ಕೋಟಿಕ್ಸ್ ಅನ್ನೋದು ತುಂಬಾ ಆಟ ಆಡ್ತಾ ಇದೆ. ಸೊ ಇದಕ್ಕೆ ಎಲ್ಲರ ಸಪೋರ್ಟು ಇದೆ, ಬಟ್ ಎಲ್ಲರೂ ಕಣ್ಣಿದು ಕುರುಡ್ರ ತರ ಇದೀವಿ ಸೊಸೈಟಿಯಲ್ಲಿ. ಸೊ ಅದರ ಒಂದು ಕಥಾಹಂದರನ ಬೇಸ್ ಮಾಡ್ಕೊಂಡು ಬರ್ದಿರೋದು ಮೇಡಮ್. ಪರ್ಟಿಕ್ಯುಲರ್ ಆಗಿ ಹೇಳಕ್ಕಾಗಲ್ಲ, ಬಟ್ ಅದೇ ಸತ್ಯ ಅಲ್ವಾ, ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಅಂದ್ರೆ ಡೈರೆಕ್ಟ್ ಆಗಿ ಹೋಗಿಲ್ಲ ಸರ್, ಬಟ್ ಕೆಲವು ಯೂಟ್ಯೂಬ್ ವಿಡಿಯೋಸ್ ಮತ್ತೆ ಕೆಲವು ಬುಕ್ಸ್ ಎಲ್ಲ ಸ್ವಲ್ಪ ರೆಫರೆನ್ಸ್ ಮಾಡಿದೀನಿ ಸರ್. ಸರ್ ಅಂದ್ರೆ ಅವ್ರಿಗೆ ಕೆಪಾಸಿಟಿ ಇದೆ ಅಂತ ಅವ್ರು ನೋಡಿದ ತಕ್ಷಣ ಅನಿಸ್ತು ಸರ್. ಆಮೇಲೆ ಇದಕ್ಕೆ ಮೂಲ ಕಾರಣ ಅಂದ್ರೆ ಈಗ ನಾವೊಂದು ಆಕ್ಷನ್ ಸಿನಿಮಾ ಅಂತ ಮಾಡ್ಬೇಕು ಅಂತ ಹೋದಾಗ ನಮ್ಗೆ ಫಸ್ಟ್ ಪ್ರೊಡ್ಯೂಸರ್ ಸರ್ ನಟರಾಜ್ ಸರ್ಗೆ ಕತೆ ಹೇಳಿದ್ವಿ. ಸೊ ಅವರು ಬಂದು ನಮ್ಗೆ ಆ ಪ್ರೋತ್ಸಾಹ ಕೊಟ್ರು. ಲೈಕ್ ಅಂದ್ರೆ ನಮಗೆ ಫಸ್ಟ್ ಕಾನ್ಫಿಡೆನ್ಸ್ ಇತ್ತು ಸರ್ ಹೀರೋ ಅವ್ರ ಮೇಲೆ. ಸೊ ಅದರಿಂದ ಇದು ಮಾಡೋಣ ಅಂತ ನಮಗೆ ಕಾನ್ಫಿಡೆನ್ಸ್ ಬಂದ್ಮೇಲೆ ನಾವು ಇದಕ್ಕೆ ಓಕೆ ಮಾಡಿದ್ವಿ. ಓವರ್ಡೋಸ್ ಏನಿಲ್ಲ ಸರ್, ನಿಮಗೆ ಕತೆಗೆ ಎಷ್ಟು ಬೇಕೋ ಅಷ್ಟೇ ಇದೆ, ನಿಮ್ಗೇನು ಓವರ್ ಅನ್ಸಲ್ಲ. ಸರ್ ಸಾಂಗ್ಸ್ ಅಂದಾಗ ಬೇಸ್ಡ್ ಆನ್ ದಟ್ ಲಿರಿಕ್ಸ್ ನಾವು ಕೊಡ್ಲೇಬೇಕಾಗುತ್ತೆ. ಆ ಹೈ ಕೊಡದೆ ಹೋದ್ರೆ ನಿಮ್ಗೆ ಸಪ್ಪೆ ಆಗ್ಬಿಡುತ್ತೆ ಸಾಂಗ್ಸ್, ಅದಕ್ಕಾಗಿ. ಆಮೇಲೆ ನನಗೆ ಇಲ್ಲಿ ನಿಂತು ಮಾತಾಡಕ್ಕೆ ನನ್ಗೆ ಚಾನ್ಸ್ ಕೊಟ್ಟಂತ ಅಜಯ್ ಕುಮಾರ್ ಅವ್ರಿಗೆ ಮತ್ತೆ ನಮ್ಮ ಪ್ರೊಡ್ಯೂಸರ್ ನಟರಾಜ್ ಸರ್ ಅವ್ರಿಗೆ ನಾನು ಸದಾ ಚಿರಋಣಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಬಯಸ್ತೀನಿ. ಮತ್ತು ನಮ್ಮ ಚಿತ್ರತಂಡ, ನಮ್ಮ ಡಿಸ್ಟ್ರಿಬ್ಯೂಟರ್ ಆದಂಥ ಗೋಕುಲ್ ರಾಜ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ನನ್ನ ಹೆಸರು ಈಗಾಗಲೇ ನಿಮಗೆ ಗೊತ್ತಾಗಿದೆ, HR ನಟರಾಜ್. ನಾನು ಈ ಚಿತ್ರ ನಿರ್ಮಾಪಕ. ಈ ಚಿತ್ರ ನಿರ್ಮಾಣ ಮಾಡಬೇಕಾದ್ರೆ ಮೂಲ ಕಾರಣ ನಾನು ನಂಬಿರ್ತಕ್ಕಂಥ ನನ್ನ ದೈವ ಸ್ವರೂಪಿ ಗುರುಗಳಾದಂಥ ಶ್ಯಾಮ್ ಶಂಕರ್ ಭಟ್. ನನಗೂ ಅವ್ರಿಗೂ ಸಾಕಷ್ಟು ಒಡನಾಟ. ನಾವು ಹಲವಾರು ವಿಷಯಗಳನ್ನ ಚರ್ಚೆ ಮಾಡ್ತಾ ಇರಬೇಕಾದ್ರೆ ಒಂದು ಬಾರಿ ನೀನು ಸಿನಿಮಾ ಮಾಡು ಅಂತ ಹೇಳಿದರು. ನಾನು ಸಿನಿಮಾ ಮಾಡೋದಿಲ್ಲ, ನನ್ನ ರಾಜಕೀಯ ಮತ್ತು ನಾನು ರಿಯಲ್ ಎಸ್ಟೇಟ್ ಇದೆ, ಚಿತ್ರ ಮಾಧ್ಯಮ ದೂರ, ನಾನು ಇಲ್ಲ ನೀನು ಸಿನಿಮಾ ಮಾಡಬೇಕು ಅಂತ ಈ ರೀತಿ ಚರ್ಚೆ ಮಾಡ್ತಾ ಇರ್ತಕ್ಕಂಥ ನಾನು ಚರ್ಚೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ನಿರ್ದೇಶಕ ಶ್ರೀನಿವಾಸ್ ಕುಮಾರ್ ನನಗೆ ಫೋನ್ ಮಾಡ್ತಾರೆ. ಸರ್ ಏನೋ ಮಾತಾಡಬೇಕು, ಏನು ಮಾತಾಡಬೇಕು ಅಂತ ಕೇಳಿ ಆಗ ನಮ್ಮ ಗುರುಗಳಿಗೆ ಹೇಳಿದೆ, ಈಗ ಮಾಡಿರ್ತಕ್ಕಂಥ ಹುಡುಗ ಡೈರೆಕ್ಟ್ರು, ಇವ್ರ ಹತ್ರ ಸಿನಿಮಾ ಮಾಡಿಸಿ, ಅವನನ್ನು ನೋಡಿಲ್ಲ ಏನಿಲ್ಲ, ಸಿನಿಮಾ ಮಾಡಿಸಿ ಅಂದರು. ಆಯಿತು, ನಾನು ಗುರುಗಳ ಮಾತಿಗೆ ಯಾವತ್ತೂ ಅವರ ಮಾತನ್ನು ತಡೆಯೋದು ಇಲ್ಲ, ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ ನಾನು. ಹಾಗಾಗಿ ನಾಳೆ ಬಾ ಆಫೀಸ್ಗೆ ಶ್ರೀನಿವಾಸ್ ಮಾತಾಡೋಣ ಅಂದೆ. ನೆಕ್ಸ್ಟ್ ಡೇ ಆಫೀಸಿಗೆ ಕರೆಸಿದೆ. ಅವರು ಬೇರೆ ಬೇರೆ ಪ್ರಾಜೆಕ್ಟ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ರು. ಇಲ್ಲ ಶ್ರೀನಿವಾಸ್, ನೀನು ಕರೆಸಿರೋದು ಸಿನಿಮಾ ಮಾಡೋದಕ್ಕೆ, ನೀನು ಸಿನಿಮಾ ಮಾಡೋದಕ್ಕೆ ತಯಾರಾಗು. ಆಯಿತು ಅಂತೇಳಿ ಅವರು ಒಂದು ಕತೆ ತೊಗೊಂಬರ್ತಾರೆ. ಆ ಕತೆ ನನಗಷ್ಟು ಇಷ್ಟ ಆಗೋದಿಲ್ಲ ಮತ್ತು ಬಜೆಟ್ ಜಾಸ್ತಿ ಇರುತ್ತೆ, ಬೇರೆ ಮಾಡೋದಿನ್ನಕ್ಕೆ ಬೇರೆ ಕಥೆಯನ್ನು ಮಾಡ್ಕೊಂಡು ಬಾ ಅಂತ ಕಳಿಸಿದೆ. ಆ ನಂತರ ಅವರು ಒಂದು ದಿನ ಅಜಯ್ ಕುಮಾರ್ ಅವ್ರನ್ನ ಕರ್ಕೊಂಬರ್ತಾರೆ. ಅಜಯ್ ಕುಮಾರ್ ಈಗಾಗಲೇ ಚಿತ್ರರಂಗದಲ್ಲಿ ಸಾಕಷ್ಟು ನುರಿತ ಕಥೆಗಾರರು, ಚಿತ್ರಕಥೆಗಾರರು, ಸಾಕಷ್ಟು ಹಿಟ್ ಸಿನಿಮಾ ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಅವರು ಬಂದಿದ್ದಾರೆ ಅಂದರೆ ನಮ್ಮ ಸಿನಿಮಾ ಸೂಕ್ತವಾಗಿ ಒಳ್ಳೆ ದಾರಿಯಲ್ಲಿ ಹೋಗ್ತದೆ ಅಂತ ನಂಬಿಕೆ. ಅವರು ಬಂದಾಗ ಕತೆ ಬಗ್ಗೆ ಚರ್ಚೆ ಮಾಡೋದು. ಅವರು ಸ್ವತಃ ಕಥೆಗಾರರಾಗಿದ್ದು. ನಾನು ಒಬ್ಬ ಕಥೆಗಾರರನ್ನ ಕರ್ಕೊಂಬರ್ತೀನಿ, ಯುವ ಬರಹಗಾರ ಶರತ್ ಅಂದ್ಬಿಟ್ಟು ಅಂಥೇಳಿ ಅವ್ರ ಹತ್ರ ಒಂದು ಕತೆ ಮಾಡಿ ಕರ್ಕೊಂಡು ಬಂದರು. ಕತೆ ಹೇಳಿದ್ರು. ಕತೆ ಹೇಳಿದಾಗ ನಾನು ಒಂದೇ ಸಿಟ್ಟಿಂಗಲ್ಲಿ ಹೇಳಿದೆ, ಈ ಕತೆನ ನೀವು ಚಿತ್ರಕಥೆ ಮಾಡಿ ಸಂಭಾಷಣೆ ಮಾಡಿ ಸಿನಿಮಾ ನಿರ್ಮಾಣ ಮಾಡೋಣ. ಅವರು ಅದನ್ನೆಲ್ಲ ವರ್ಕ್ ಮಾಡ್ಕೊಂಡು ಬಂದು ಎಲ್ಲ ಹೇಳಿದ್ರು. ಚಿತ್ರ ಪ್ರಾರಂಭ ಮಾಡಿ ನಂದು ಒಂದೇ ಕನಸು, ಈಗ ಶ್ರೀನಿವಾಸ್ ಕುಮಾರ್ 20-25 ವರ್ಷಗಳ ಕಾಲ ಚಿತ್ರರಂಗದಲ್ಲಿದ್ದಾನೆ, ಅವನನ್ನು ಒಂದು ನಿರ್ದೇಶಕ ಪಟ್ಟಕ್ಕೆ ಕುಳಿಸಿದ್ರೆ ಆ ಚಿತ್ರ ಕಂಪ್ಲೀಟ್ ಆಗಿ ತೆರೆ ಮೇಲೆ ಬಂದರೆ ಮಾತ್ರ ಅದಕ್ಕೆ ಬೆಲೆ. ಅದೆಲ್ಲೋ ಒಂದು ಕಡೆ ನಿಂತ್ಕೊಂಡ್ರೆ ಅದಕ್ಕೆ ಬೆಲೆ ಇರೋದಿಲ್ಲ. ಹಾಗಾಗಿ ಚಿತ್ರ ಶುರು ಮಾಡಿದ್ರೆ ಅಂತ್ಯದವರೆಗೂ, ರಿಲೀಸ್ವರೆಗೂ
ನಿಲ್ಲಿಸಬಾರದು ಅಂತೇಳಿ ಒಂದು ಕಂಡೀಷನ್ ಹಾಕಿ ಅವ್ರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟೆ. ಇದಕ್ಕೆ ಈ ಚಿತ್ರಕ್ಕೆ ನಿರ್ಮಾಪಕ ನಾನಿರ್ಬೋದು, ಆದರೆ ಮೂಲ ಕರ್ತೃಗಳು ಶ್ರೀನಿವಾಸ್ ಕುಮಾರ್, ಅಜಯ್ ಕುಮಾರ್. ಚಿತ್ರಕಥೆ ಎಲ್ಲ ಆದಮೇಲೆ ನಾಯಕ ಯಾರು? ಆಗ ಶ್ರೀನಿವಾಸ್ ಕುಮಾರ್ ಒಬ್ಬರೇ ಬರ್ತಾರೆ. ಸರ್, ಅಜಯ್ ಕುಮಾರ್ ಮಗ ಇದ್ದಾರೆ, ಅವ್ರದ್ದು ಫೋಟೋ ತೋರಿಸಿದ್ರು. ಆ ಫೋಟೋ ನೋಡಿದೆ. ಫೋಟೋ ನೋಡಿ ಇಮಿಡಿಯೇಟ್ ನನ್ನ ಗುರುಗಳಿಗೆ ಕಳಿಸ್ದೆ. ಗುರುಗಳು ಹೇಳಿದ್ರು ಈತನ ಹೀರೋ ಮಾಡಿ ಅಂತ. ಸಾಕಷ್ಟು ಹೆಸರು ಮಾಡ್ತಾನೆ, ತುಂಬ ಪ್ರತಿಭೆ ಇರ್ತಕ್ಕಂಥ ವ್ಯಕ್ತಿ, ಇವನನ್ನು ಮಾಡಿ ಅಂತೇಳಿ ಅವ್ರ ಆಶೀರ್ವಾದ ತಗೊಂಡ ಮೇಲೆ ನೀವು ಪ್ರಾರಂಭ ಮಾಡಿ ಅಂತ. ನಾನು ಹೀರೋ ನೋಡಿಲ್ಲ, ನನ್ನ ಗುರುಗಳ ಮಾತು ಹೇಳಿದ್ಮೇಲೆ ಮುಗೀತು. ಆನಂತರ ಎಲ್ಲ ಪ್ರಿಪ್ರೇಷನ್ ಆಗಿ ನಾವು ಮುಂದಿನ ಚರ್ಚೆಗೆ ಹೊರಟಾಗ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಸಂಗೀತ. ಶ್ರೀನಿವಾಸ್ ಕುಮಾರ್ ಅವರು ಯಾರೋ ಒಂದಿಬ್ಬರು ಮ್ಯೂಸಿಕ್ ಡೈರೆಕ್ಟರ್ಗಳನ್ನ ಕರ್ಕೊಂಡು ಬಂದರು. ಅವರೆಲ್ಲ ಚರ್ಚೆ ಆಯಿತು. ಒಬ್ಬರು ಇನ್ನೂ ಸಂಗೀತ ಕಲಿಯೋದ್ರಲ್ಲಿದ್ದರೇನೋ, ಆದರೂ ಅವರು ಸಾಕಷ್ಟು ಬ್ಯುಸಿ, ನಾನು 2 ತಿಂಗಳು ಬ್ಯುಸಿ ಇದ್ದೀನಿ, ಸಿಗೋದಿಲ್ಲ ಅಂತ. ಶ್ರೀನಿವಾಸ್ಗೆ ಹೇಳಿದೆ, ಇವರೆಲ್ಲರ ನಂಬ್ಕೊಂಡ್ರೆ ನೀನು ಸಿನಿಮಾ ಮಾಡೋಕ್ಕೆ ಆಗೋದಿಲ್ಲ. ಆಗ ಅಜಯ್ ಕುಮಾರ್ ಸರ್ ಹೇಳಿದ್ರು, ಇಲ್ಲ ಸರ್, ಇಲ್ಲಿ ಬೆಂಗಳೂರಿನಲ್ಲಿ ಒಬ್ಬ ಹುಡುಗ ಇದ್ದಾನೆ, ನನಗೊಂದು ಕಾಂಟ್ಯಾಕ್ಟ್ ಇದೆ, ವಿಚಾರಿಸ್ತೀನಿ ಅಂತ ಆದಾಗ ಅವರು ಹೋಗಿ ಈ ಚಿತ್ರದ ಸಂಗೀತ ನಿರ್ದೇಶಕ ಶಶಿಕುಮಾರ್ ಅವ್ರನ್ನ ಕರ್ಕೊಂಬರ್ತಾರೆ. ಆತನಲ್ಲಿರ್ತಕ್ಕಂಥ ಪ್ರತಿಭೆ, ಅವರ ಕೊಟ್ಟಂಥ ಕೆಲವು ಟ್ಯೂನ್ಗಳನ್ನು ನಾವು ಕೇಳಿ, ಅಲ್ಲೀಗ ಕಥೆಗಾರರು ಚಿತ್ರರಂಗದಲ್ಲಿ ಸಾಕಷ್ಟು ಪರಿಣಿತಿನ ಹೊಂದಿರತಕ್ಕಂಥ ಅಜಯ್ ಕುಮಾರ್ ಪಾಸ್ ಮಾಡಿದ್ದಾರೆ ಅಂದರೆ ನಾವು ಪಾಸ್ ಮಾಡೋದೇನು ದೊಡ್ಡದಲ್ಲ. ತುಂಬ ಅದ್ಭುತವಾಗಿ ಮಾಡಿರ್ತಕ್ಕಂಥ ಟ್ಯೂನ್ಗಳನ್ನ ಕೇಳಿ ಆ ಪ್ರತಿಭೆಯನ್ನು ಗುರುತಿಸಬೇಕು, ಇವ್ರ ಕೈಲಿ ಸಂಗೀತ ಮಾಡಿಸಿ ಎಂದು ಅವರು ಸಂಗೀತ ನಿರ್ದೇಶಕರಾಗಿ ತುಂಬ ಟ್ಯಾಲೆಂಟೆಡ್ ವ್ಯಕ್ತಿ ಇರ್ತಕ್ಕಂಥ ಶಶಿಕುಮಾರ್ ಅವ್ರನ್ನ ಪರಿಚಯ ಮಾಡ್ತಾ ಇದ್ದೀವಿ. ಆತ ಸಂಗೀತ ನಿರ್ದೇಶಕ, ಸ್ವತಃ ಎಂಜಿನಿಯರ್, ಮತ್ತು ಅವ್ರದ್ದೇ ಸ್ಟುಡಿಯೋ ಕೂಡ ಇರೋದ್ರಿಂದ ಸಾಕಷ್ಟು ಎಫರ್ಟ್ ಹಾಕಿ ಈ ಚಿತ್ರಕ್ಕೆ ತುಂಬ ಅತ್ಯುತ್ತಮವಾದ ಸಂಗೀತನ ಕೊಟ್ಟಿದ್ದಾರೆ. ನಾನು ಹಲವಾರು ಸಿನಿಮಾಗಳು ನೋಡಿರ್ತೀವಿ, ನಮಗನ್ಸು ನನ್ನ ಸಿನಿಮಾ ಸಂಗೀತ ಚೆನ್ನಾಗಿ ಬಂದಿದೆ ಅನ್ನಿಸ್ತಾ ಇದೆ. ಅದೇ ರೀತಿ ನಮ್ಮ ಛಾಯಾಗ್ರಾಹಕರು, ಅವರು ಸಾಕಷ್ಟು 50-60 ಸಿನಿಮಾ ಮಾಡಿ ಅನುಭವ ಇರತಕ್ಕಂಥ ಜನಾರ್ದನ್ ಬಾಬು ಸರ್ ಅವರು. ಇದೆಲ್ಲದ ನಂತರ ಸಾಹಸ ನಿರ್ದೇಶನಕ್ಕೆ ನಮ್ಮ ನಿರ್ದೇಶಕರಾದ ಶ್ರೀನಿವಾಸ್ ಕುಮಾರ್ ಅವರ ಗುರುಗಳು ಥ್ರಿಲ್ಲರ್ ಮಂಜು ಅವ್ರನ್ನ ಕರಿತೀನಿ ಅಂದರು. ಅವರು ಒಂದು ಡಿಸ್ಕಷನ್ ಮಾಡಿದಾಗ, ಈತನ ಮಾಡಿ ಹೀರೋನ ನಾನು ತುಂಬ ದೊಡ್ಡ ಮಟ್ಟದಲ್ಲಿ ಸಾಹಸನ ಮಾಡಿಸಿ ಅವನ ಕೈಲಿ ಹೆಸರು ತರ್ತೀನಿ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ಈ ಥರ ಎಲ್ಲ ಅತ್ಯುತ್ತಮ ತಂತ್ರಜ್ಞಗಳನ್ನ ಸೇರ್ಕೊತಾರೆ. ಅದೇ ರೀತಿ ಕಲಾವಿದರುಗಳು ಎಲ್ಲ ಈಗ ನಮ್ಮ ಈ ಚಿತ್ರದಲ್ಲಿ ನಾನು ಮೊದಲಿಂದ ಹೇಳ್ಕೊಂಬರ್ತಾ ಇದ್ದೀನಿ, ಬಡವರ ಮಕ್ಕಳ ಪ್ರತಿಭೆಗಳನ್ನು ಗುರುತಿಸಿ ನಾವು ತೆರೆಗೆ ತರ್ತಾ ಇದ್ದೀವಿ. ಕಲಾವಿದರಿರ್ಬೋದು, ತಂತ್ರಜ್ಞರಿರ್ಬೋದು, ನುರಿತ ಕಲಾವಿದರು ಬಿಟ್ಟು, ಹಿರಿಯ ಕಲಾವಿದರುಗಳನ್ನು ಬಿಟ್ಟು, ಈಗ ಕಿಶೋರ್ ಸರ್ ಆಗ್ಬೋದು, ಅವರನ್ನು ಬಿಟ್ಟು ನಾನು ಹೇಳ್ತಾ ಇರೋದು ಹೊಸ ಕಲಾವಿದರುಗಳೆಲ್ಲ ಬಡವರ ಮಕ್ಕಳ ಪ್ರತಿಭೆ, ಅವರನ್ನು ಆಶೀರ್ವದಿಸಬೇಕು, ಪ್ರೋತ್ಸಾಹ ನೀಡಬೇಕು. ಅದೇ ರೀತಿ ನಮ್ಮ ಚಿತ್ರಕ್ಕೆ ಹಲವಾರು ಕಲಾವಿದರುಗಳನ್ನ ಸಂಪರ್ಕ ಮಾಡ್ತಾ ಇರಬೇಕಾದ್ರೆ ಮೊದಲನೇದಾಗಿ ನಾವು ಕಿಶೋರ್ ಸರ್ನ ಈ ಚಿತ್ರಕ್ಕೆ ಆಹ್ವಾನ ಮಾಡಬೇಕು ಅಂತೇಳಿ ಅವರು ಚಿತ್ರಕಥೆ ಹೇಳಿ ಬಂದರು. ಅವರು ಸಾಕಷ್ಟು ಬ್ಯುಸಿ ಇದ್ದರೂ ಕೂಡ ಒಂದು ಮಾತು ಹೇಳಿದರು, ಶ್ರೀನಿವಾಸ್ ಇನ್ನು ಯಾವತ್ತು ಕರಿತೀವಿ ಅವತ್ತು ಬರ್ತೀನಿ ಅಂತ. ನಾನು ಕೂಡ ಅವರ ಜೊತೆಲಿ ಮಾತಾಡಿಲ್ಲ. ಎಲ್ಲ ಫೈನಲ್ ಮಾಡಿ ಡೇಟ್ ಫಿಕ್ಸ್ ಆದಮೇಲೆ ಶ್ರೀನಿವಾಸ್ ಕುಮಾರ್ಗೆ ಒಂದು ಮಾತು ಹೇಳಿದೆ, ಸರ್ಗೆ ಏನು ಪೇಮೆಂಟ್ ಮಾಡಬೇಕು ಅವರು ಮಾತಾಡಿ. ಅವರು ಇಲ್ಲ ಪೇಮೆಂಟ್ ಏನು ನಾನು ಬರ್ತೀನಿ ಮಾತಾಡೋಣ ಅಂತ ಹೇಳಿದ್ದಾರೆ. ಆದರೂ ನನಗೆ ಒಂದು ಫೋನ್ ಮಾಡಪ್ಪ ಅಂತೇಳಿ ಫೋನ್ ಮಾಡಿಸ್ದೆ. ನನ್ನ ಆಫೀಸಲ್ಲಿ ಫೋನ್ ಮಾಡಿದಾಗ ಅಂಥ ದೊಡ್ಡ ವ್ಯಕ್ತಿ, ಒಬ್ಬ ಲೆಜೆಂಡ್ರಿ, ಒಂದು ಮಾತು ಹೇಳಿದರು, ಸರ್ ಶ್ರೀನಿವಾಸ್ ಪೇಮೆಂಟ್ ಎಲ್ಲ ನಾನು ಮಾತಾಡ್ತೀನಿ, ಸಿನಿಮಾ ಡೇಟ್ ಕೊಟ್ಟಿದ್ದೀನಿ ಅಂದಾಗ ಪೇಮೆಂಟ್ ಕೇಳಲಿಲ್ಲ. ನಾನೇ ಹೇಳಿದೆ, ಅವ್ರ ಮನೆ ದೇವರು ಯಾವುದಕ್ಕೆ ಕೇಳು, ಒಂದು ದೊಡ್ಡ ವಿಗ್ರಹ ಮಾಡಿಸ್ಕೊಟ್ಬಿಡೋಣ. ಅವರು ಒಂದು ಮಾತು ಹೇಳಿದ್ರು, ತುಂಬ ದೊಡ್ಡ ಮಾತು, ಅದನ್ನು ನಂಬಲ್ಲ ಸಾಧ್ಯ, ಶ್ರೀನಿವಾಸ್ ನೀನೇ ನನ್ನ ಮನೆ ದೇವರು ಅಂತ ಹೇಳಿದರು. ಅಂಥ ಒಬ್ಬ ಕಲಾವಿದರು ಆ ವ್ಯಕ್ತಿನ ಆ ರೀತಿನ ಹೇಳ್ತಾರೆ ಅಂದರೆ ಅವನ ಹಿನ್ನೆಲೆ ಏನು, ಅವನ ಟ್ಯಾಲೆಂಟ್ ಏನಿದೆ ಅನ್ನೋದನ್ನು ನಾವು ಅಲ್ಲಿ ಗುರುತಿಸ್ತೀವಿ. ಆನಂತರ ಅವ್ರು ಅದೇ ರೀತಿ ಬಂದು ಸಿನಿಮಾ ಮುಗಿಸ್ಕೊಟ್ರು, ಡಬ್ಬಿಂಗು ಮುಗಿಸ್ಕೊಟ್ರು, ಎಲ್ಲೂ ಯಾವುದೇ ರೀತಿಯ ತೊಂದರೆ ಇಲ್ಲದಾಗ ಮಾಡಿಕೊಟ್ರು. ಅದೇ ರೀತಿ ಅವಿನಾಶ್ ಸರ್ ಇರ್ಬೋದು, ನೀನಾಶಮ್ಮ ಅಶ್ವಥ್ ಅವರು ಇರ್ಬೋದು, ಶೋಭರಾಜ್ ಸರ್ ಇರ್ಬೋದು, ಎಲ್ಲ ನಿರ್ದೇಶಕನನ್ನು ಮೇಲೆ ತರಬೇಕು ಅಂತ ಹೇಳಿ ನಮ್ಮ ಸಿನಿಮಾಗೆ ಬಂದಿದ್ದಾರೆ ಹೊರತು ಅವರ ಹಣಕ್ಕಾಗಲಿ ಅಥವಾ ಒಂದು ಹೆಸರಿಗಾಗಲಿ ಬರಲಿಲ್ಲ. ಇದು ಏನು ಹೇಳುತ್ತೆ ಅಂದರೆ, ಒಂದು ಬಡವರ ಪ್ರತಿಭೆಗಳನ್ನು ಗುರುತಿಸಿದಾಗ ಅದಕ್ಕೆ ಸಾಕಷ್ಟು ಹಿರಿಯ ಕಲಾವಿದರು, ತಂತ್ರಜ್ಞರುಗಳು
ಅವನಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆ ಇದೆ. ಇದಾದ ನಂತರ ನಮ್ಮದು ಮುಹೂರ್ತ ಆಗುತ್ತೆ. 45-48 ದಿನಗಳ ಕಾಲ ನಾವು ಚಿತ್ರೀಕರಣ ಎಲ್ಲೂ ನಿಲ್ಲಿಸದೆ ಮಾಡಿದ್ದೀವಿ. ಚಿತ್ರೀಕರಣನ ಬೆಂಗಳೂರು ಸುತ್ತಮುತ್ತ ಮಾಡಿದ್ದೀವಿ. ಎಲ್ಲ ತಂತ್ರಜ್ಞರು ಸಾಕಷ್ಟು ಎಫರ್ಟ್ ಹಾಕಿದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಿನ ವಿಶೇಷವಾಗಿ ನನಗೆ ಒಲಿವಿರೋದು ನನ್ನ ಹೀರೋ ಅರ್ಜುನ್. ಒಬ್ಬ ಹೀರೋ, ಹೊಸ ಹೀರೋನ ತಗೊಂಡು ಬಂದು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, ಇದಕ್ಕೆ ಹಣ ಹುಡ್ತಾ ಇದ್ದೀರಾ, ನಿಮ್ಗೆ ರಿಟರ್ನ್ಸ್ ಬರುತ್ತಾ ಹೇಗೆ ಅನ್ನೋದು ನನ್ನ ಚಿತ್ರೀಕರಣ ಪ್ರಾರಂಭ ಆದಮೇಲೆ ನನಗೆ ಹಲವಾರು ಜನ ಚಿತ್ರಪಂಡಿತರಿರ್ಬೋದು ಅಥವಾ ನಮ್ಮ ರಾಜಕೀಯದಲ್ಲಿರೋರು ಎಲ್ಲ ಕೇಳಬೇಕು. ನಾನು ಒಂದೇ ಮಾತೇಳಿ, ಆ ಕತೆ ಆ ಹೀರೋಗೆ ಶೂಟ್ ಆಗ್ತಾ ಇರೋದ್ರಿಂದ ಖಂಡಿತ ನನ್ನ ಚಿತ್ರ ನನ್ನ ಹಣ ಗಳಿಸುತ್ತೆ, ನನಗೆ ಹಣ ವಾಪಸ್ ಕೊಡುತ್ತೆ. ಅದೇ ಹೀರೋ ಇಟ್ಕೊಂಡು ನಾನು 3 ಸಿನಿಮಾ ಮಾಡ್ತೀನಿ ಅಂತಲೂ ಕೂಡ ಪ್ರತಿ ಬಾರಿ ನಾನು ಹೇಳ್ತಾ ಬಂದಿದ್ದೀನಿ. ಇಷ್ಟೆಲ್ಲರ ನಡುವೆ ನಮ್ಮ ಚಿತ್ರದಲ್ಲಿ ನಡೆಸಿದಂಥ ಹೀರೋಯಿನ್ ಇರ್ಬೋದು ಅಥವಾ ಇನ್ನಿತರ ಕಲಾವಿದರುಗಳು ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಆ ಚಿತ್ರನ ಬರಲು ಸಹಕಾರ ಕೊಟ್ಟಿದ್ದಾರೆ. ನಿರ್ದೇಶಕನಿಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಇನ್ವಾಲ್ವ್ಮೆಂಟು ತುಂಬ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿ ಬಂದಿದೆ. ಇದೆಲ್ಲ ಆದ ನಂತರ ನೆಕ್ಸ್ಟ್ ಕ್ವಶನ್ ಬರೋದೇ ಡಿಸ್ಟ್ರಿಬ್ಯೂಷನ್. ಹೊಸ ಕಲಾವಿದರಿಗೆ ಚಿತ್ರ ಬಿಡುಗಡೆ ಮಾಡೋದು ಹೊಸ ನಿರ್ಮಾಪಕನಿಗೆ ಮತ್ತು ಹೊಸ ಕಲಾವಿದರಿಗೆ ಭಾರಿ ದೊಡ್ಡ ಸಾಹಸವಾದಂಥ ಕೆಲಸ. ಚಿತ್ರರಂಗದಲ್ಲಿ ಕನ್ನಡ ಇರ್ಬೋದು, ತೆಲುಗು ಇರ್ಬೋದು, ತಮಿಳು ಇರ್ಬೋದು, ಎಲ್ಲ ಇರ್ಬೋದು. ಆಗ ನಮ್ಮ ಅಜಯ್ ಕುಮಾರ್ ಅವರ ಒಂದು ಕಾಂಟ್ಯಾಕ್ಟ್ಸು ಮತ್ತು ಅವರ ಸಿನಿಮಾ ರಂಗದಲ್ಲಿರ್ತಂಥ ನಂಟು ಗೋಕುಲ್ ರಾಜ್ ಅವರನ್ನ ಸಿನಿಮಾ ನೋಡೋಕ್ಕೆ ಕರೀತಾರೆ. ಗೋಕುಲ್ ರಾಜ್ ಅವರು ಸಿನಿಮಾ ನೋಡಿ ಅವರು ಕೆಳಗಡೆ ಬಂದು ಹೇಳ್ತಾರೆ, ನಾನು ಈ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತ. ಒಂದು 250-300 ಚಿತ್ರಗಳನ್ನ ಬಿಡುಗಡೆ ಮಾಡಿರ್ತಕ್ಕಂಥ ಅದ್ಭುತವಾಗಂತ ನುರಿತ ಡಿಸ್ಟ್ರಿಬ್ಯೂಟರ್ ಆಗಿರ್ತಕ್ಕಂಥ ಗೋಕುಲ್ ರಾಜ್ ಅವರು ಸಿನಿಮಾ ಒಪ್ಕೊಂಡಾಗ ಅದಕ್ಕಿಂತ ಅದ್ಭುತವಾದ ಒಂದು ಪ್ರಶಂಸೆ, ನಮಗೆ ಯಶಸ್ಸು ಬೇರೆ ಬೇಕಾಗಿಲ್ಲ. ಹಾಗಾಗಿ ಇಂಥ ಎಲ್ಲ ಚಿತ್ರವನ್ನು ಚಿತ್ರೀಕರಣ ಮಾಡಿ ಸಂಪೂರ್ಣವಾಗಿ ಮಾಡಿ ಸೆನ್ಸಾರ್ ಮಾಡಿ, ಆ ಸೆನ್ಸಾರ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಹಲವಾರು ಸ್ನೇಹಿತರುಗಳು ಬರ್ತಾರೆ, ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ. ಆಯಿತು, ಮಾಡೋದನ್ನು ನಾವು ಈ ಸಿನಿಮಾನ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಮತ್ತು ಹಿಂದಿ 5 ಭಾಷೆಯಲ್ಲಿ ಮಾಡಿದ್ದೀವಿ. 5 ಭಾಷೆಯಲ್ಲಿ ಸೆನ್ಸಾರ್ ಆಗಿ ಈಗ ರಿಲೀಸ್ಗೆ ರೆಡಿಯಾಗಿದೆ. ಈಗ ನಾವು ಜನವರಿ 3ನೇ ತಾರೀಕು ಕನ್ನಡ ಚಿತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಅದನ್ನು ಗೋಕುಲ್ ರಾಜ್ ಅವರ ಗೋಕುಲ್ ಫಿಲಮ್ಸ್ ಫಿಲಮ್ ಅಡಿಯಲ್ಲಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಹಿಂದಿಯಲ್ಲಿ ಕೂಡ ಇದಕ್ಕೆ ಒಂದು ಬೇಡಿಕೆ ಬಂದಿದೆ. ಇನ್ನೂ ನಾನು ಇದನ್ನು ನಿರ್ದೇಶಕರು ನಮ್ಮ ಅಜಯ್ ಕುಮಾರ್ ಅವ್ರಿಗಾಗಲಿ ಹೇಳಲಿಲ್ಲ. ಈಗ ಆಲ್ರೆಡಿ ನನ್ನ ಪರ್ಸ್ನಲ್ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಅವರು. ಹಿಂದಿಗೆ ನನಗೆ ಆಶ್ಚರ್ಯ ಆಯಿತು, ಒಂದು ಕನ್ನಡ ಸಿನಿಮಾನ ಈ ರೇಂಜ್ನಲ್ಲಿ ಕೇಳ್ತಾರ ಡಿಸ್ಟ್ರಿಬ್ಯೂಷನ್ಗೆ ಅಂತ. ತುಂಬ ಈ ಎಲ್ಲ ಎಫರ್ಟು, ಈ ಎಲ್ಲ ಯಶಸ್ಸು ನನ್ನ ಚಿತ್ರತಂಡಕ್ಕೆ, ನಿರ್ದೇಶಕರಿಗೆ, ಅಜಯ್ ಕುಮಾರ್ಗೆ, ನಮ್ಮ ನಾಯಕ ನಟ ಮತ್ತು ಎಲ್ಲ ಹಿರಿಯ ಕಲಾವಿದರು, ಚಿತ್ರತಂಡದಲ್ಲಿರ್ತಕ್ಕಂಥ ಕಲಾವಿದರು, ತಂತ್ರಜ್ಞರಿಗೆ ಸೇರಬೇಕು ಅಂತ ನಾನು ನನ್ನ ಸ್ನೇಹಿತರವರು, ರಾಜಕೀಯವಾಗಿ ನನ್ನ ಸ್ನೇಹಿತರು ನಮ್ಮ ರಿತೇಶ್ ದೇಶ್ಮುಖ್ ಇದ್ದಾರೆ, ಅವರ ಕಸಿನ್ ಅವ್ರು ಕೇಳ್ತಾ ಇದ್ದಾರೆ. ನಾವೀಗ ಜನವರಿ 3ನೇ ತಾರೀಕು ಕನ್ನಡ ಚಿತ್ರ ಬಿಡುಗಡೆಗೆ ಮಾತ್ರ ನಾವು ಗಮನ ಕೊಟ್ಟಿದ್ದೀವಿ. ಬೇರೆ ಲ್ಯಾಂಗ್ವೇಜನ್ನು ನಾವು ಸಂಪೂರ್ಣವಾಗಿ ಗೋಕುಲ್ ರಾಜ್ ಅವರಿಗೆ ವಹಿಸಿದ್ದೀವಿ. ಸರ್, ನಮ್ಮ ಗೋಕುಲ್ ಫಿಲಮ್ಸ್ ಅವ್ರಿಗಿರ್ತಕ್ಕಂಥ ಕಾಂಟ್ಯಾಕ್ಟ್ಸು, ಅನುಭವ, ಹಾಗಾಗಿ ಅವರೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಚಿತ್ರಮಂದಿರಗಳಲ್ಲಿ ಮಾಡೋದಕ್ಕೆ ಅವ್ರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಶನಿವಾರ ಅದು ಫೈನಲ್ ಆಗುತ್ತೆ. ಸಿನಿಮಾ ಫೀಲ್ಡು ನನಗೆ ಮೊದಲಲ್ಲ. ಸಿನಿಮಾದಲ್ಲಿ ಹಲವಾರು ಸ್ನೇಹಿತರು, ತಂತ್ರಜ್ಞರು, ನಿರ್ಮಾಪಕರು, ಸ್ನೇಹಿತರಿದ್ದಾರೆ. ಎಲ್ಲ ನೋಡ್ತಾ ಬಂದಿದ್ದೀವಿ. ಇಲ್ಲಿ ಹೊಸದು ಸಿನಿಮಾ, ರಾಜಕೀಯ, ರಿಯಲ್ ಎಸ್ಟೇಟು ಯಾವುದಕ್ಕೇನು ವ್ಯತ್ಯಾಸ ಇರಲ್ಲ. ಎಲ್ಲ ಒಂದೇ. ಗುರಿ ಮುಟ್ಟಬೇಕು. ಪ್ರಾರಂಭ ಸುಲಭ, ಗುರಿ ಮುಟ್ಟೋದು ಕಷ್ಟ. ನಾನು ಅದನ್ನೇ ಹೇಳಿದೆ ಶ್ರೀನಿವಾಸ್ಗೆ. ನಾನು 1ರಿಂದ 98 ಸುಲಭ, 98, 99, 100 ಕಷ್ಟ. ನಾನು ಆ ಗುರಿ ಇಟ್ಟುಕೊಂಡು 98, 99, 100ರ ಗಮನವನ್ನು ಕೊಡ್ತಾ ಇರ್ತೀನಿ. 98ರವರೆಗೆ ಅವ್ರು ಬಂದಿರ್ತಾರೆ. 98, 99, 100 ತಲುಪಿಸೋದು ನನ್ನ ಜವಾಬ್ದಾರಿಯಾಗಿರುತ್ತೆ. ರಾಜಕೀಯ ಇರ್ಬೋದು, ಸಿನಿಮಾ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು. ಥ್ಯಾಂಕ್ ಯು. ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ನಿಮ್ಮ ಮೂಲಕ ಚಿತ್ರಾಭಿಮಾನಿಗಳಿಗೆ ಕೇಳ್ಕೊಳ್ಳೋದು ಒಂದೇ, ಎಲ್ಲ ಚಿತ್ರಾಭಿಮಾನಿಗಳು ಕನ್ನಡ ಚಲನಚಿತ್ರವನ್ನು ಚಿತ್ರಮಂದಿರದಲ್ಲಿ ಬಂದು ನೋಡಿ, ಈ ಬಡವರ ಮಕ್ಕಳ ಪ್ರತಿಭೆಗೆ ಆಶೀರ್ವಾದ ಮಾಡಿ, ಅವರೆಲ್ಲ ಬೆಳವಣಿಗೆಗೆ ಅವಕಾಶ ಕೊಡಿ. ನಾವು ನಿರ್ಮಾಪಕರಾಗಿ ಇನ್ನೂ ಒಂದಷ್ಟು ಸಿನಿಮಾಗಳನ್ನ ಮಾಡೋಕ್ಕೆ ನಿಮ್ಮ ಆಶೀರ್ವಾದ ಇರಲಿ.
ಎಲ್ಲರಿಗೂ ಧನ್ಯವಾದಗಳು. ಕ್ರಿಯೇಷನ್ಸ್ ಅಂತ ಸಿನಿಮಾ ನನ್ನ ನಿರ್ಮಾಣ ಸಂಸ್ಥೆಗೆ ಹೆಸರಿಡಬೇಕಾದ್ರೆ ಒಂದು ಕಾರಣ ಇದೆ. ಈಗ ಸಾಮಾನ್ಯವಾಗಿ ಹೆಂಡತಿ ಮಕ್ಕಳು ಯಾವುದೋ ದೇವರ ಹೆಸರು ಇಡ್ತಾರೆ. ದ್ರೋಣ ಅಂತ ಇಟ್ಟಿರೋದು ನನ್ನ ಪ್ರಕಾರ ತುಂಬ ಕಮ್ಮಿ ಇದೆ. ಮಹಾಭಾರತದಲ್ಲಿ ದ್ರೋಣಾಚಾರ್ಯರ ಪಾತ್ರ ಏನು ಅನ್ನೋದು ಬರುತ್ತೆ. ದ್ರೋಣಾಚಾರ್ಯರು ನಾನು ಏನಕ್ಕಿಟ್ಟೆ ಅಂದರೆ, ನಾನು ಏಕಾಂಗಿ. ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ನಾನು ಒಬ್ಬನೇ ತೀರ್ಮಾನ ಮಾಡೋದು, ನಾನು ಒಬ್ಬನೇ ಅದನ್ನು ಚರ್ಚೆ ಮಾಡೋದು, ಏಕಾಂಗಿಯಾಗಿ ಮಾಡ್ತೀನಿ. ಅಂದರೆ ನನಗೆ ಯಾವುದೇ ಗುರುಗಳಿಲ್ಲ. ಆ ಗುರುಗಳಿಲ್ಲದಾಗ ನನಗೆ ಸಿಕ್ಕದ್ದು ನಮ್ಮ ಶ್ಯಾಮ್ ಶಂಕರ್ ಭಟ್ ಅವರು. ಯಾಕೆ ಬೇಕು ಗುರುಗಳು? ನಮ್ಮಲ್ಲಿ ಪ್ರತಿಭೆ ಇದೆ, ಸಾಕಷ್ಟು ಹಣ ಇರುತ್ತೆ, ನಮ್ಮಲ್ಲಿ ಶಕ್ತಿ ಇರುತ್ತೆ, ಅದನ್ನು ಸರಿಯಾದ ಮಾರ್ಗದಲ್ಲಿ ತಗೊಂಡೋಗತಕ್ಕಂಥ ಗುರು ಬೇಕು. ಅವರು ಸಿಗುವ ಮೊದಲೇ ನಾನು ಹಲವಾರು ಬಾರಿ ನಾನು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೆ. ಏಕಲವ್ಯನಿಗೆ ಯಾವ ಗುರುಗಳು ಪಾಠ ಮಾಡೋದಿಲ್ಲ. ದ್ರೋಣಾಚಾರ್ಯರನ್ನ ಅವರು ಮಾನಸಿಕ ಗುರುವಾಗಿ ಅವರ ವಿದ್ಯೆ ಕಲಿತು ಅರ್ಜುನನನ್ನು ಮೀರಿಸ್ತಾನೆ ಅಂತ ಗೊತ್ತಾದಾಗ ದ್ರೋಣಾಚಾರ್ಯರು ಗಮನಕ್ಕೆ ತರ್ತಾರೆ. ದ್ರೋಣಾಚಾರ್ಯರು ಏಕಲವ್ಯನ ಕರೆಸ್ತಾರೆ. ನಾನು ನಿನ್ನನ್ನು ಮೆಚ್ಚಿದೆ, ನಿನ್ನ ಶಿಷ್ಯ, ನಿನ್ನಂಥ ಅದ್ಭುತವಾದ ಶಿಷ್ಯನ ನಾನು ಎಲ್ಲೂ ನೋಡಿಲ್ಲ, ಗುರು ಕಾಣಿಕೆ ಕೊಡಬೇಕು ಅಂತ. ಏನು ಕೇಳ್ತಾರೆ ಗುರು ಕಾಣಿಕೆ? ನಿನ್ನ ಹೆಬ್ಬೆರಳು ಕೊಡುವಂತಾರೆ. ಏಕಲವ್ಯ ಹೆಬ್ಬೆರಳು ಕೊಡ್ತಾನೆ. ಏನಾಯಿತು? ಅವನ ವಿದ್ಯೆ ಅಲ್ಲಿಗೆ ಸ್ಥಗಿತ ಆಯಿತು. ಅಂದರೆ ಗುರು ಇಲ್ಲದೆ ಕಲಿತ ವಿದ್ಯೆ ಅಲ್ಲಿಗೆ ಸ್ಥಗಿತ ಆಯಿತು. ನಾನು ದ್ರೋಣ ಕ್ರಿಯೇಷನ್ ಇಟ್ಟೆ. ಇದನ್ನು ಮುಂದುವರಿಸುವಂಥ ಗುರು ಯಾರು? ಅವರೇ ನನ್ನ ಗುರುಗಳು ಶ್ಯಾಮ್ ಶಂಕರ್ ಭಟ್. ಧನ್ಯವಾದಗಳು. ಸ್ವರೂಪಿಗಳಾದಂತಹ ಶ್ಯಾಮ್ ಶಂಕರ್ ಭಟ್ ಗುರು ಅವ್ರನ್ನ ನಮ್ಮ ಗುರುಗಳನ್ನ ನೆನೆಸ್ಕೊಂಡು ನನ್ನ ಮಾತು ಮೊದಲನೇದಾಗಿ ಸ್ಟಾರ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಪ್ರೊಡ್ಯೂಸರು, ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಮೊದಲನೇ ಹುಡುಗನಿಗೆ ಒಂದು ಸಿನಿಮಾ ಮಾಡೋದು, ಅವನ ಮೇಲೆ ಇನ್ವೆಸ್ಟ್ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಗೊತ್ತಿದ್ರು ಡೇ ಒನ್ನಿಂದ ನೀವು ನಮ್ಮ ಸ್ಟೋರಿ ಮೇಲೆ, ನನ್ನ ಮೇಲೆ, ನಮ್ಮ ಟೀಮ್ ಮೇಲೆ ಇಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ. ಈ ಸಿನಿಮಾನ ಇಲ್ಲಿವರೆಗೂ ತೊಗೊಂಬಂದಿದ್ದೀರಾ. ಸೊ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಪ್ರೊಡ್ಯೂಸರ್ ಬಗ್ಗೆ ನಾನು ಒಂದು ಇನ್ಸಿಡೆಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವ ಥರ ವ್ಯಕ್ತಿತ್ವ ಅಂತಂದರೆ ಅವ್ರದ್ದು, ನಾವು ಫಸ್ಟ್ ವೀಕಲ್ಲಿ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಯಾರ್ದೋ ಒಬ್ರದ್ದು ಪೇಮೆಂಟ್ ಆಗಿರಲಿಲ್ಲ. ಅವರು ಎಲ್ಲಿದ್ರೋ ಏನೋ ಇಮಿಡಿಯೇಟಾಗಿ ಬಂದುಬಿಟ್ಟು ಮ್ಯಾನೇಜರ್ ಜೊತೆ ಜಗಳನೇ ಮಾಡಿಬಿಟ್ರು. ಯಾಕೆ ಅವ್ರವ್ರ ಪೇಮೆಂಟ್ ಅಲ್ಲಿಂದ ಆಗಬೇಕು ಅಂತ, ಯಾವುದಕ್ಕೂ ಪೆಂಡಿಂಗ್ ಇಡಬಾರ್ದು, ಯಾವುದು ಪೆಂಡಿಂಗ್ ಇರಬಾರ್ದು ಅಂತ. ಅದೇನು ತಿಳಿಸುತ್ತೆ ಅಂತಂದರೆ ಅವ್ರು ಎಷ್ಟು ಕಮಿಟೆಡ್ ಇದ್ದಾರೆ ಕೆಲಸಕ್ಕೆ. ಆಮೇಲೆ ಯಾರೋ ಒಬ್ರು ಕೆಲಸ ಮಾಡಿದಾಗ ಅವ್ರಿಗೆ ಏನು ಸಲ್ಲಬೇಕು ಅದನ್ನು ಸಲ್ಲಿಸೋದು ಅವ್ರು ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಈ ಒಂದು ಗುಣ ನನಗೆ ಅವರಲ್ಲಿ ತುಂಬ ಇಷ್ಟ ಆಯಿತು. ಪ್ಲಸ್ ಇಂಥ ಒಂದಷ್ಟು ಜನ ನಿರ್ಮಾಪಕರು ನಮ್ಮಂಥ ಹೊಸಬರಿಗೆ ಇಂಡಸ್ಟ್ರಿಗೆ ಬರಲಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನಮ್ಮ ಶ್ರೀನಿವಾಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅವ್ರಿಗಿರೋ ಎಕ್ಸ್ಪೀರಿಯನ್ಸಿಂದ ನಮಗೆ ಎಲ್ಲೂ ಕೆಲಸ ಮಾಡೋದಕ್ಕೆ ಯಾವ ಥರದ ತೊಂದರೆ, ಕಷ್ಟಕರದ ವಾತಾವರಣ ಏನೂ ಕ್ರಿಯೇಟ್ ಮಾಡಿಕೊಟ್ಟಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರತಿಯೊಂದೂ ಮಗುಗೆ ಹೇಳ್ಕೊಟ್ಟು ಕೆಲಸ ಮಾಡಿಸಿದ್ದಾರೆ. ಬರೀ ಸಿನಿಮಾ ಅನ್ನೋದಕ್ಕಿಂತ ಅವ್ರ ಪರ್ಸ್ನಲ್ ಲೈಫು ಒಂದು ಗಿಣಿಗೆ ಹೇಳ್ಕೊಟ್ಟು ಸಿನಿಮಾ ಒಂದು ಎಕ್ಸ್ಪೀರಿಯನ್ಸಸ್ ಬಿಟ್ಟು ಅವ್ರಿಗಾದಂತಹ ಜೀವನದಲ್ಲಿ ಅವರು ಒಂದು ಎಕ್ಸ್ಪೀರಿಯನ್ಸಸ್ ನಮ್ಮ ಆರ್ಟಿಸ್ಟ್ ಜೊತೆ ಶೇರ್ ಮಾಡಿಕೊಂಡು ನಮಗೆ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ನೆಕ್ಸ್ಟ್ ಜನಾರ್ದನ್ ಬಾಬು ಸರ್, ಅವ್ರು ಹೆಂಗೆ ಅಂತಂದರೆ ಕೆಲಸ ಅಂತ ಬಂದಾಗ ಯಾರೇ ಆಗಿರಲಿ ಏನೇ ಆಗಿರಲಿ ಕರೆಕ್ಟಾಗಿ ಮಾಡಬೇಕು, ಇಲ್ಲಾಂದರೆ ಬಾಯ್ಗೆ ಬಂದಂಗೆ ಬೈದ್ಬಿಡ್ತಾರೆ. ಬಟ್ ಅದೇ ಥರ ನೀವು ಫ್ರೀ ಟೈಮ್ ಅಂತ ಸಿಕ್ಕಿದಾಗ ನಮ್ಮ ಜೊತೆ ಬಂದು ಕೂತ್ಕೊಂಡು ನಮ್ಮ ಜೊತೆ ಅನುಕೂಲವಾಗಿ ಮಾತಾಡಿಕೊಂಡು ಅವ್ರನ್ನ ಬ್ರೋ ಅಂತಲೇ ಹೇಳಬೇಕು. ಬಿಕಾಸ್ ನಮ್ಮ ಏಜಿಗೆ ನಮ್ಮ ಥರ ಇಳ್ದು ನಮ್ಮೊಂದು ಬಾಂಡಿಂಗ್ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಂಥ ವ್ಯಕ್ತಿ ಜನಾರ್ದನ್ ಬಾಬು ಅವರು. ಸಿನಿಮಾದಲ್ಲೂ ಕೂಡ ನಮ್ಮ ಸಿನಿಮಾ ಗನ್ಸ್ ಆ್ಯಂಡ್ ರೋಸಸ್ ಅಂದಿದ ತಕ್ಷಣ ಇದು ಒಂದು ಕಥೆನೇ ಒಂದು ಲೇಯರ್ಡ್ ಸ್ಟೋರಿ ಟೆಲ್ಲಿಂಗ್ ಇದೆ. ಆ್ಯಂಡ್ ಅದಕ್ಕೆ ಬೇಕಾದಂತಹ ತಯಾರಿಗಳು ಅವ್ರು ಮಾಡಿಕೊಂಡು ನಮಗೆ ಈ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನಾನು ಅದ್ರ ಜೊತೆಗೆ ಮಂಜು ಮಾಸ್ಟರ್ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಮಂಜು ಮಾಸ್ಟರು ನಮ್ಮ ಸಿನಿಮಾಗೆ ಬೆನ್ನೆಲ್ ಬಿದ್ದಂಗೆ. ಅವರು ಒಂದು ಆ್ಯಕ್ಷನ್ಸ್ ಮುಹೂರ್ತದಲ್ಲೇ ಹೇಳಿದರು, ಆ್ಯಕ್ಷನ್ಸ್ ತುಂಬ ವೆರೈಟಿ ಆಗಿ ಮಾಡ್ತೀನಿ, ತುಂಬ ಡಿಫ್ರೆಂಟ್ ಆಗಿರತ್ತೆ ಅಂತ. ಸೊ ಅದೇ ಥರ ತುಂಬ ಡಿಫ್ರೆಂಟ್ ಆಗು ಬಂದಿದೆ. ನ್ಯಾಚುರಲ್ ಆಗಿ ರಿಯಲ್ ಆಗಿ ಹೊಡೆದಾಡ್ದಂಗಿದೆ. ಆಡಿಯನ್ಸ್ಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಸೊ ಮಂಜು ಮಾಸ್ಟರ್ಗೆ, ಪುನೀತ್ ಅಣ್ಣನ್ಗೆ, ಬಾಯ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ನಮ್ಮ ಶಶಿಕುಮಾರ್ ಅವರು ಮ್ಯೂಸಿಕ್ ಡೈರೆಕ್ಟರು, ಹೊಸಬ್ರು. ನಾನು ಹಿಂಗೆ ಹೊಸಬ್ಬ ನಾಯಕ ನಟ ಅಂದಿದ ತಕ್ಷಣ ನಾನು ಮುಂದೆ ಕಾಣ್ತೀನಿ. ಬಟ್ ನಮ್ಮ ಚಿತ್ರದಲ್ಲಿ ಶರತ್ ಅವರಾಗಿರ್ಬೋದು, ಶಶಿಕುಮಾರ್ ಅವರಾಗಿರ್ಬೋದು, ಅವರು ಹೊಸಬ್ರು.
ನನ್ನ ಜೊತೆ ಅವ್ರ ಮೇಲೂ ಅವ್ರಿಗೂ ನಿಮ್ಮ ಸಪೋರ್ಟ್ ಇರಲಿ. 4 ಥರದ ಸಾಂಗ್ ಮಾಡಿದ್ದಾರೆ. ಒಂದು ಮಾಸ್ ಸಾಂಗ್ ನೀವೆಲ್ಲ ನೋಡಿದ್ರಿ, ಒಂದು ಮಾಸ್ ಬಿಲ್ಡಪ್ ಸಾಂಗು, ಇನ್ನೊಂದು ಡ್ಯುಯೆಟ್ ಸಾಂಗು, ಮತ್ತು 108 ಅನ್ನೋದು ಪ್ಯಾಥೋ ಸಾಂಗು ಎಲ್ಲರಿಗೂ ಇಷ್ಟ ಆಗುವಂಥ ಆಲ್ಬಮ್ ಆಗಿದೆ. ಇನ್ನು ಸಿನಿಮಾಗೆ ಬಂದರೆ ಅಂತೂ ಆರು ತಿಂದಾಕ್ಬಿಟ್ಟಿದ್ದಾರೆ. ಅದು ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಅದ್ರ ಜೊತೆಗೆ ಧನಂಜಯ ಮಾಸ್ಟರ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. 2 ಸಾಂಗ್ ಅವ್ರು ಮಾಡಿದ್ದಾರೆ. ಅವರು ಕೂಡ ಕೆಲಸ ಅಂತ ಬಂದಾಗ ಸಿಕ್ಕಾಪಟ್ಟೆ ಫಾಸ್ಟಾಗಿ ಅವರು ಬೆಂಡೆದ್ದು ಕೆಲಸ ಮಾಡಿಸಿದ್ದಾರೆ. ಸೊ ಧನಂಜಯ ಮಾಸ್ಟರಿಗೆ, ಹರ್ಷ ಅಂತ ಅವ್ರ ಅಸಿಸ್ಟೆಂಟಿಗೆ, ತ್ರಿಶೂಲ್ ಆ್ಯಂಡ್ ಬಾಯ್ಸ್ ಡ್ಯಾನ್ಸ್ ಬಾಯ್ಸ್ ಯಾರ್ಯಾರು ನಮ್ಮ ಸಿನಿಮಾ ಕೆಲಸ ಮಾಡಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಶರತ್, ನೀವೆಲ್ಲ ಕೇಳ್ತಿದ್ರಿ ಗನ್ಸ್ ಆ್ಯಂಡ್ ರೋಸಸ್ ಅನ್ನೋದು ಏನು, ಯಾಕೆ ಅಂತ ಕತೆ ಬಗ್ಗೆ ಕೇಳ್ತಿದ್ದಾಗ, ಥ್ಯಾಂಕ್ ಯು ಸೋ ಮಚ್ ಶರತ್. ಬಿಕಾಸ್ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಇದು. ಆ್ಯಂಡ್ ಒಂದು ಅಗ್ರೆಸಿವ್ ನೇಚರ್ ಇರುವಂಥ ಹುಡುಗ. ಗನ್ಸ್ ಆ್ಯಂಡ್ ರೋಸಸ್ ಅಂದಿದ ತಕ್ಷಣ ನಿಮಗೆ ಒಂದು 4 ಆ್ಯಕ್ಷನ್ ಇಡಬೇಕು, 2 ಡ್ಯುಯೆಟ್ ಸಾಂಗ್ ಇಡಬೇಕು ಅನ್ನೋದಕ್ಕಿಂತ ಒಂದು ಮೆಸೇಜ್ ಇದೆ ಸಿನಿಮಾಲ್ಲಿ. ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟು ಓದಿರೋನು ಯಾಕೆ ಅವನ ಜೀವನದಲ್ಲಿ ಆಗಿರೋವಂಥ ತಿರುವುಗಳು ಏನು ತಗೊಳುತ್ತೆ, ಡ್ರಗ್ಸು, ರೌಡಿಸಮ್ ಅಂತೆಲ್ಲ ಹೋದ್ರೆ ಅದರಿಂದ ಆಗೋ ಅಂಥ ಪರಿಣಾಮಗಳೇನು ಅನ್ನೋದು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲೂ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಸಿನಿಮಾ. ಆಡಿಯನ್ಸ್ ಯಾರೇ ನೋಡಿದ್ರು ಈ ಒಂದು ಸಿನಿಮಾ ವರ್ಕೌಟ್ ಆಗುತ್ತೆ, ಇದು ಚೆನ್ನಾಗಿದೆ ಅನ್ನೋ ಒಂದು ಭಾವನೆ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಶರತ್. ಇದು ನನ್ನ ಮೊದಲನೇ ಸಿನಿಮಾ, ನನ್ನ ಮೊದಲನೇ ಕತೆ. ಥ್ಯಾಂಕ್ ಯು. ಆ್ಯಂಡ್ ಅದ್ರ ಜೊತೆಗೆ ತುಂಬ ಲೆಜೆಂಡರಿ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡುವಂಥ ಅವಶ್ಯಕತೆ ಸಿಕ್ತು ನನಗೆ ಈ ಸಿನಿಮಾದಲ್ಲಿ. ಅವಿನಾಶ್ ಅವರು ಇರ್ಬೋದು, ಜೀವನ್ ರಿಚಿ ಅಣ್ಣ ಇರ್ಬೋದು, ಅದ್ರ ಜೊತೆಗೆ ಸುಚೇಂದ್ರ ಪ್ರಸಾದ್ ಅವರು, ನೀನಾಶ ಮಸ್ಬತ್ ಅವರು, ಕಿಶೋರ್ ಸರ್ ಬಗ್ಗೆ ಒಂದು ಮಾತು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅವ್ರ ಬಗ್ಗೆ ಈಗ ಆಲ್ರೆಡಿ ನಿರ್ಮಾಪಕರೆಲ್ಲ ಮಾತಾಡಿದ್ರು. ಅದೇ ಥರ ನನಗಲ್ಲಿ ಒಂದು ಇಷ್ಟ ಅವರಲ್ಲಿ ಆಗಿರುವಂಥ ಗುಣ ಏನು ಅಂತಂದರೆ, ಇದೇ ಥರ ಒಂದು ಬೆಟ್ಟದ ಮೇಲೆ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಕ್ಯಾರವ್ಯಾನ್ ಎಲ್ಲ ಕೆಳಗಿತ್ತು. ಕಿಶೋರ್ ಸರ್ ಬರ್ತಿದ್ರು ಅಂತ ಎಕ್ಸ್ಟ್ರಾ ಕ್ಯಾರವ್ಯಾನು ಇತ್ತು. ಬಟ್ ಅವ್ರು ಏನಂದರೆ ಅವ್ರು ಚೇಂಜ್ ಮಾಡ್ಕೊಂಡು ಬಂದು ಶಾರ್ಟ್ ತೆಗಿಬೇಕಿತ್ತು, ಒಂದು ಶಾರ್ಟಿಗೆ ಶರ್ಟ್ ಚೇಂಜ್ ಮಾಡಬೇಕಿತ್ತು. ಅವರು ಇಲ್ಲೇ ಅದಕ್ಕೆ ಹೋಗಿ ಬರೋದೊಂದು 1/2 an hour ಆಗುತ್ತೆ, ಕೂಡ ಇಲ್ಲೇ ಚೇಂಜ್ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಚೇಂಜ್ ಮಾಡ್ಕೊಂಡು ಅವ್ರು ಕೆಳಗೆ ಬಂದು, ಬೇಸಿಕ್ಲಿ ನಿಮ್ಗೆ ಈ ಥರ ಎಲ್ಲ ಒಂದು ಟೈಮ್ ಸಿಗುತ್ತೆ ಅಂತ ಬಂದಾಗ ಒಂದು 10 ನಿಮಿಷ 15 ನಿಮಿಷ ಕಾಲಾವಕಾಶ ವೇಸ್ಟ್ ಮಾಡ್ತಾರೆ. ಬೇಸಿಕ್ಲಿ ಶಿವಣ್ಣ ಆ ಥರ ಇದ್ದಾರೆ ಅಂತ ಕೇಳ್ಕೊಂಡು ಕೂಡ ಇಲ್ಲೇ ಚೇಂಜ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು. ಬಟ್ ಕಿಶೋರ್ ಸರು ಕೂಡ ತುಂಬ ಅದೇ ಥರ ಹಂಬಲ್ ಆಗಿದ್ದಾರೆ. ಸೊ ಆ ಒಂದು ಕ್ಯಾರೆಕ್ಟರು ನಮ್ಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಥರದ್ದೆಲ್ಲನೂ ನಮ್ಮ ಗುಣಗಳು ನಾವು ಅಳವಡಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ ಹೊಸಬ್ರಾಗಿ. ಸೊ ಅವ್ರಿಗೂ ಕೂಡ ಈ ಥರ ಒಂದು ನನ್ನ ಮೊದಲನೇ ಸಿನಿಮಾಲಿ ಅವರೆಲ್ಲ ನನ್ನ ಜೊತೆ ನನಗೆ ಸಾಥ್ ಕೊಟ್ಟಿರೋದಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ನಮ್ಮ ಗನ್ಸ್ ಆ್ಯಂಡ್ ರೋಸಸ್ ಚಿತ್ರತಂಡದ ಬಗ್ಗೆ. ಆದರೆ ನಮಗೆ ಶ್ರೀ ಗೋಕುಲ್ ಫಿಲಿಮ್ಸ್ ಅವರು ಥ್ಯಾಂಕ್ ಯು ಸೋ ಮಚ್ ಸರ್. ಡೇ ಒನ್ನಿಂದನೂ ತುಂಬ ಪಾಸಿಟಿವ್ ಆಗಿದ್ದಾರೆ. ಅವ್ರ ಜೊತೆ ಮಾತಾಡ್ತಿದ್ರೇ ಒಂದು ಪಾಸಿಟಿವ್ ಎನರ್ಜಿ, ಒಂದು ಪಾಸಿಟಿವ್ ಒಂದು ಆರ ಅಂತ ಏನು ಹೇಳ್ತಾರೆ, ಡೇ ಒನ್ನಿಂದನೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು 200-250 ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ನನ್ನ ಮೊದಲನೇ ಸಿನಿಮಾ ಅವ್ರ ಡಿಸ್ಟ್ರಿಬ್ಯೂಷನಿಂದ ರಿಲೀಸ್ ಆಗ್ತದೆ ಅನ್ನೋದು ನನಗೊಂದು ದೊಡ್ಡ ಖುಷಿ ಕೊಡುವಂಥ ವಿಚಾರ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. 3ನೇ ತಾರೀಕು ನಮ್ಮ ಡಿಸ್ಟ್ರಿಬ್ಯೂಟರ್ಗೆ, ನಮ್ಮ ನಿರ್ಮಾಪಕರಿಗೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗುತ್ತೆ ಅಂತ ಕೇಳ್ಕೊಳ್ತಾ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತು ಮುಗಿಸೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರಿಪ್ರೇಷನ್ ಆಸ್ ಇಟ್ ಈಸ್ ಏನೇನು ಬೇಕಿತ್ತು, ಮುಂಚೆಯಿಂದ ಇಂಟ್ರೆಸ್ಟ್ ಇತ್ತು. ಚಿಕ್ಕ ಹುಡುಗನ ರೋಲ್ 7th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಚಿಕ್ಕ ಹುಡುಗನ ರೋಲ್ ಮಾಡಿದ್ದೆ. ಲೂಸ್ ಮಾದ ಯೋಗೀಶ್ ಚಿಕ್ಕ ಹುಡುಗನ ರೋಲ್ ನಂದಿತ್ತಲ್ಲಿ. ಅವಾಗಿಂದನೂ ಇಂಟ್ರೆಸ್ಟ್ ಜಾಸ್ತಿನೇ ಇತ್ತು. ಕಾಯ್ತಾ ಇದೆ ಇಲ್ಲಿ ಯಾವಾಗಾದರೂ ಬರ್ತೀನಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕಾದಂತಹ ತಯಾರಿಗಳೆಲ್ಲ ಮಾಡಿಕೊಂಡು ನಮ್ಮ ತಂದೆ ಮುಂಚೆಯಿಂದನೂ ಹೇಳ್ತಿದ್ರು, ಸಿನಿಮಾನದೇನಪ್ಪ ಮಾತಾಡ್ತೀಯಾ, ಹೇಳ್ತೀಯಾ, ಎಲ್ಲರೂ ಮಾತಾಡ್ತಾರೆ, ಬಟ್ ಅಲ್ಲಿ ಬಂದು ನಿಂತ್ಕೊಂಡಾಗ ಕ್ಯಾಮ್ರಾ ಫೇಸ್ ಮಾಡಿ ಮಾತಾಡಬೇಕು, ಆ್ಯಕ್ಟ್ ಮಾಡಬೇಕು ಅಂತ ಬಂದಾಗ ತುಂಬ ಇರುತ್ತೆ ಅಂತ. ಸೊ ಅದಕ್ಕಾದಂತಹ ತಯಾರಿಗಳು ಇನ್ನೂ ಹೊಸಬ್ಬ ಏನೋ ಮಾಡಿದ್ದೀವಿ. ಏನೇ ಒಂದು ಸಣ್ಣ ಪುಟ್ಟ ತಪ್ಪು ಏನೋ ಒಂದು ಆ ಕಡೆ ಈ ಕಡೆ ಆದ್ರೂ ನೀವು ತಿದ್ದಬೇಕು, ಸರಿ ಮಾಡಬೇಕು ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ತಂದೆಯವ್ರ ಇನ್ಪುಟ್ಸು ಆಸ್ ಇಟ್ ಈಸ್. ಅವ್ರು ಜಾಸ್ತಿ ಹೊಗಳಲ್ಲ, ಹೇಳ್ತಾರೆ, ಪಾಸಿಟಿವ್ ಮಾತಾಡೋದು ಕಡಿಮೆ, ಬರೀ ನೆಗೆಟಿವ್ ಮಾತಾಡ್ತಾರೆ. ಏನಾದರೂ ಇದ್ರೆ ಇದು ಅದು ಅಂತೆಲ್ಲ ಸರಿ ಮಾಡ್ಕೊಳ್ಳೋದು. ನಿಮ್ ತಂದೆ ಅಲ್ಲ, ಎಲ್ಲ ತಂದೆಯರು ಹಾಗೆ ಅಲ್ಲ, ಸ್ವಲ್ಪ ಜನ ಅಟ್ಲೀಸ್ಟ್ ಎನ್ಕರೇಜ್ ಮಾಡ್ತಾರೆ. ಬಟ್ ಅದು ಪಾಸಿಟಿವ್ ಮಾತಾಡೋದೇ ತುಂಬಾ ಒಳ್ಳೇದಕ್ಕೆ. ಸೊ ನೆಗೆಟಿವ್ ಏನಿದೆ ಅದನ್ನ ಸರಿ ಮಾಡ್ಕೊ ಅಂತ ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಏನು ಮಾಡಬೇಕು, ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ನನ್ನನ್ನು ನೀವೆಲ್ಲರೂ 42 ವರ್ಷದಿಂದ ಬೆಳೆಸಿದ್ದೀರ ಕನ್ನಡ ಇಂಡಸ್ಟ್ರಿ ಒಳಗಡೆ. ಸೊ ಇವತ್ತು ನನ್ನ ಮಗ ಹೀರೋ ಆಗಿದ್ದಾನೆ. ಸೊ ಅವನಿಗೂ ನೀವೆಲ್ಲರೂ ಬೆನ್ತಟ್ಟಿ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈ ಚಿತ್ರ ಮಾಡೋದಕ್ಕೆ ಆ್ಯಕ್ಚುಲಿ ನನಗೆ ಅವನು ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೆ ಇಷ್ಟ ಇರಲಿಲ್ಲ. ಅವನ ಒಳಗಡೆ ಒಂದು ಎನರ್ಜಿ ಇತ್ತು. ಬಟ್ ನಾನು ಏನೇ ಕೇಳಕ್ಕೆ ಹೋದಾಗಲೂ ಅವನು ನಾನು ಮಾಡ್ತೀನಿ ಅಂತಿದ್ದ. ಸೊ ನನಗೆ ಏನಪ್ಪ, ಹೊಸ ಹುಡುಗರುಗಳು ಸ್ಕ್ರೀನ್ ಮೇಲೆ ಮುಂದೆ ಬಂದರೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ, ನಾವೆಲ್ಲ ಅನುಭವಿಸಿದ್ದೀವಿ, ನೋಡಿರ್ತೀವಿ. ಸೊ ಅದನ್ನು ನಾನು ಇವನು ಒಂದೇ ಸಲ ನಾನು ಆ್ಯಕ್ಟ್ ಮಾಡಬೇಕು ಅಂತ, ಅದು ಅಲ್ಲದೆ ತುಂಬ ಹೇಳ್ತಾನೆ ಇರ್ತಾನೆ. ಬಟ್ ಇವನ ಮೇಲೆ ಇನ್ವೆಸ್ಟ್ ಮಾಡೋ ಅಂಥ ಪ್ರೊಡ್ಯೂಸರ್ಸ್ ಬೇಕು. ಸೊ ನಾವೇನೇ ಅಂದ್ಕೊಂಡ್ರು ಅದನ್ನು ಮಾಡೋವಂಥ ಪ್ರೊಡ್ಯೂಸರ್ಸ್ ಬೇಕು.
ಸೊ ನಾನು ಆಯಿತು ಅಂತ ಟೈಮ್ಗೆ ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ಅವನ ಮೇಲೆ ನಂಬಿ ದುಡ್ಡು ಹಾಕುವಂಥ ಒಬ್ಬ ಪ್ರೊಡ್ಯೂಸರ್ಸ್ ಬೇಕಾಗಿತ್ತು. ಅದು ಗಾಡ್ ಗ್ರೇಸ್ ನಮ್ಮ ಶ್ರೀನಿವಾಸ್ ಕುಮಾರ್ ಅವರಿಂದ ನಮ್ಮ ನಟರಾಜ್ ಸರ್ ಪರಿಚಯ ಆಯಿತು. ಸೊ ಅವ್ರ ಮೇಲೆ ನಾನು ಏನಕ್ಕೆ ಅವ್ರನ್ನ ಇದು ಮಾಡ್ತೀನಿ ಅಂದರೆ, ನಿರ್ಮಾಪಕರು ಅಂದಾಗ ಅಳ್ದು ತೂಗ್ತಾರೆ ಫಸ್ಟು. ಒಬ್ಬ ಹೀರೋನ ಕರೆಸ್ಬಿಟ್ಟು ಅವನ್ನ ನೀನು ಡ್ಯಾನ್ಸ್ ಮಾಡು, ಫೈಟ್ ಮಾಡು, ಡೈಲಾಗ್ ಹೇಳು, ಹಿಂಗೆ ಬಾ ಹಂಗೆ ಬಾ. ಸೊ ಅವನ್ನ ಶೋಷಣೆ ಮಾಡೋದೇ ಜಾಸ್ತಿ ಆಗಿರುತ್ತೆ ಕೆಲಸ ಕೊಡ್ಸೋದಕ್ಕಿಂತ ಹೆಚ್ಚಾಗಿ. ಸೊ ನಟರಾಜ್ ಸರ್ ಆ ವಿಷಯದಲ್ಲಿ ಅವ್ನು ಬರೀ ಫೋಟೋ ನೋಡಿ ಹೇಳ್ಬಿಟ್ರು ಅಷ್ಟೇ. ಸೊ ಆಯಿತು ಸರ್, ಹುಡುಗನ ಫಿಕ್ಸ್ ಮಾಡಿ ಅಂತ ಹೇಳಿದ್ರು. ಸಾಂಗ್ ರೆಕಾರ್ಡಿಂಗ್ ದಿನ ಬಂದು ಅವತ್ತು ಅವ್ನ ಮುಖ ನೋಡಿದ್ರು. ಅಲ್ಲಿವರೆಗೂ ಅವ್ರಿಗೆ ಅವ್ನ ಮುಖನ ನೋಡಲಿಲ್ಲ. ನಾನು ಯಾರು ಅಜಯ್ ಕುಮಾರ್ ಮಗನ, ಓಕೆ ಅವ್ನ ಕೈಲಿ ಆ್ಯಕ್ಟ್ ಮಾಡಿಸೋಣ ಅಂತ ಅಷ್ಟೇ ಹೇಳಿದ್ರು. ಸೊ ಅಂಥ ಒಬ್ಬ ಪ್ರೊಡ್ಯೂಸರ್ ನಂಗೆ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ನೆಕ್ಸ್ಟು ನನಗೆ ಶ್ರೀನಿವಾಸ್ ಕುಮಾರು ನನಗೊಂಥರ ಫ್ರೆಂಡ್ ಇದ್ದಂಗೆ. ಅವ್ರು ಆ್ಯಕ್ಚುಲಿ ಪ್ರೀವಿಯಸ್ ಒಂದು ಪಿಕ್ಚರಲ್ಲಿ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದು. ಹಂಗಾಗಿ ಶ್ರೀನಿವಾಸ್ ಕುಮಾರ್ ಮೇಲೆ ನನಗೆ ಒಂದು ಪ್ರೀತಿ ವಿಶ್ವಾಸ ಎರಡೂ ಇದೆ. ನನಗೇನು ಬೇಕಾದರೂ ನನಗೆ ಹಿಂಗೆ ಬೇಕು ಅಂತ ಕೇಳಿದ್ರು ಅವ್ರು ಅದನ್ನು ನಾನೇನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳೋ ಶಕ್ತಿನೂ ಅವ್ರಿಗಿತ್ತು. ಆ ಥರ ಆಮೇಲೆ ಕೆಲಸ ಮಾಡಬೇಕಾದ್ರೂ ಅಷ್ಟೇ ತುಂಬ ವಿಷಯಗಳನ್ನ ನಾವು ಇಬ್ಬರು ಚರ್ಚೆ ಮಾಡಿ ಹಿಂಗೆ ಮಾಡಬೇಕು ಅಂತ ಬಂದಾಗೆಲ್ಲನೂ ಪಾಪ ಅವರು ನಮ್ಗೆ ಸಪೋರ್ಟ್ ಮಾಡ್ಕೊಂಡೇ ಮಾಡಿಕೊಟ್ರು. ಸೊ ಅದು ಒಂದು ನನಗೆ ನಿರ್ದೇಶಕರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಸಂಗೀತ ನಿರ್ದೇಶಕರು ಶಶಿಕುಮಾರ್ ಅಂತ. ಸೊ ಅವರು ಫಸ್ಟ್ ಟೈಮು ಮ್ಯೂಸಿಕ್ ಮಾಡ್ತಿದ್ರು. ನಾವು ಅವ್ರನ್ನ ಹೋಗಿ ಭೇಟಿ ಮಾಡಿದಾಗ ಅವ್ರ ಬಗ್ಗೆ ಒಂದಷ್ಟು ಹೇಳ್ಕೊಂಡ್ರು. ಸೊ ಹೇಳ್ಕೊಳ್ತಿದ್ದಂಗೆ ನನಗೆ ಒಂದಷ್ಟು ಟೆಸ್ಟ್ ಮಾಡಬೇಕಾಗಿತ್ತು ಅವ್ರ ಹತ್ರ. ಅವರ ಎಲ್ಲ ಒಂದಷ್ಟು ತೋರಿಸಿದ್ರು ನನಗೆ ಹಿಂಗೆಲ್ಲ ಮಾಡಿದ್ದೀನಿ ಅಂತ. ಸೊ ಇಮಿಡಿಯೇಟಾಗಿ ನಾನು ಪ್ರೊಡ್ಯೂಸರ್ಗೂ ಡೈರೆಕ್ಟ್ರಿಗೆ ಹೇಳಿದ ತಕ್ಷಣ ಅವರು ಓಕೆ ಮಾಡಿದ್ರು. ಸೊ ಶಶಿಕುಮಾರ್ ಹಿಂಗಾದರು. ಇನ್ನು ಜನಾರ್ದನ್ ಬಾಬು ಅಂತೂ, ನಾನು ಜನಾರ್ದನ್ ಬಾಬು ತುಂಬ ಅಂಜದ ಗಂಡು ಅಂತ ಒಂದು ಪಿಕ್ಚರ್ ಒಳಗೆ ಅವರು ಅಸಿಸ್ಟೆಂಟ್ ಆಗಿದ್ದರು, ನಾನು ಅಸೋಸಿಯೇಟಾಗಿ ಕೆಲಸ ಮಾಡ್ತಾಯಿದ್ದೆ. ಅವತ್ತಿಂದ ಪರಿಚಯ. ಸೊ ಹಂಗಾಗಿ ನನಗೆ ಜನಾರ್ದನ್ ಬಾಬು ಜೊತೆ ನಾನು ಕೆಲಸ ಮಾಡೋದಕ್ಕೆ ನಮಗೆ ತುಂಬ ಅನುಕೂಲ ಆಯಿತು. ಸೊ ಈ ಥರ ಟೀಮ್ ಇದಾಗಿ ಟೋಟಲ್ ಆಗಿ ಸಿನಿಮಾ ನಮಗೆ ಒಂದು ಸಿನಿಮಾ ಅಂತ ಬಂದಾಗ, ಒಂದು ಹೊಸ ಹುಡುಗನ ಸಿನಿಮಾ ಅಂತ ಬಂದಾಗ, ನೀವೆಲ್ಲೂ ಸಿನಿಮಾ ನೋಡಿದಾಗ ಇದು ಹೊಸ ಹುಡುಗನ ಸಿನಿಮಾ ಎಲ್ಲ ಹೊಸಬ್ರು ಸೇರಿ ಏನೋ ಮಾಡಿದ್ದಾರೆ ಅನ್ನೋ ಥರ ಅನಿಸಲ್ಲ. ಸೊ ಇದೊಂಥರ ಎಕ್ಸ್ಪೀರಿಯನ್ಸ್ ಇರೋರು ಮಾಡಿದ್ದಾರೆ ಅನ್ಸ. ನನ್ನ ಅನುಭವದ ಪ್ರಕಾರ ಇದೊಂದು ಎಕ್ಸ್ಪೀರಿಯನ್ಸ್ ಜನ ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ ಅನ್ನೋ ಥರ ಒಂದು ಫೀಲ್ ಇದೆ. ಸೊ ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕೊನೆಗೆ ನನಗೆ ದೇವ್ರ ಥರ ಸಿಕ್ಕಿದ್ದು ಅಂದರೆ ನಮ್ಮ ಗೋಕುಲ್ ರಾಜ್ ಸರ್. ಸೊ ಒಬ್ಬ ಹೊಸ ಹುಡುಗನಿಗೆ ನಿರ್ಮಾಪಕ ಎಷ್ಟು ಇಂಪಾರ್ಟೆಂಟೋ ಡಿಸ್ಟ್ರಿಬ್ಯೂಟ್ರು ಅಷ್ಟೇ ಇಂಪಾರ್ಟೆಂಟು. ಸೊ ಸಿನಿಮಾಗಳು ಸೋಲೋದು ಗೆಲ್ಲೋದು ಕೊನೆಗೆ ಡಿಸ್ಟ್ರಿಬ್ಯೂಟರ್ ಕೈಯಲ್ಲೇ. ಪ್ರೊಡ್ಯೂಸರ್ ಪಾಪ ಕಷ್ಟಪಟ್ಟು ದುಡ್ಡು ಹಾಕಿ ಎಲ್ಲ ಮಾಡಿ ಕೊನೆಗೆ ತೊಗೊಂಬಂದು ಅವ್ರ ಕೈ ಕೊಡ್ತಾರೆ. ಅವ್ರನ್ನ ಅದನ್ನು ನಿಲ್ಲಿಸೋದು ಬಿಡೋ ಒಂದೇ ದಿನಕ್ಕೆ ಒಂದು ಪಿಕ್ಚರ್ ಅನೌನ್ಸ್ ಮಾಡಿರ್ತಾರೆ, ಹಿಂದೆನೇ ಮಾಲೆ ಬೇರೆ ಥಿಯೇಟ್ರ್ಗಳು ಅನೌನ್ಸ್ ಮಾಡಿಸಿರ್ತಾರೆ. ಸೊ ಇದು ನಾನು ಕಂಡುಕೊಂಡು ಸತ್ಯ ಸಿನಿಮಾ ಇಂಡಸ್ಟ್ರಿ ಒಳಗಡೆ. ಸೊ ಆ ವಿಷಯದಲ್ಲಿ ನನಗೆ ಗೋಕುಲ್ ರಾಜ್ ಸರ್ ಸಿಕ್ಕಿದ್ರು. ಅವ್ರು ಬಂದು ಸಿನಿಮಾ ನೋಡ್ತೀನಿ ಅಂದರು. ಸಿನಿಮಾ ಫಸ್ಟೇ ಮಾತು ಹೇಳಿದ್ರು ನನಗೆ, ಅಜಯ್ ನಿಮಗೋಸ್ಕರ ಸಿನಿಮಾ ನೋಡ್ತೀನಿ, ನನಗೆ ಇಷ್ಟ ಆದರೆ ಮಾಡ್ತೀನಿ, ಇಲ್ಲಾಂದರೆ ಬೇಜಾರು ಮಾಡ್ಕೊಬೇಡಿ ಅಂತ ಒಂದೇ ಮಾತು ನನಗೆ ಹೇಳಿದರು. ಸೊ ಹಂಗಾಗಿ ಅವ್ರಿಗೋಸ್ಕರ ಒಂದು ಸಿನಿಮಾ ಅರೇಂಜ್ ಮಾಡಿದ. ಬಂದರು, ನೋಡಿದ ತಕ್ಷಣ ಒಂದೇ ಮಾತು ಹೇಳಿದ್ರು, ಅಜಯ್ ನಾನು ಈ ಸಿನಿಮಾ ಮಾಡ್ತೀನಿ ಅಂತಂದರು. ಸೊ ಅವ್ರಿಗೆಲ್ಲದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾದಲ್ಲಿ ನನ್ನ ಮಗ ಅಂತ ಹೇಳ್ಕೊಳ್ಳೋಕ್ಕಿಂತ ಅವನ ಆ್ಯಕ್ಷನ್ಸ್ ಎಲ್ಲ ಅವ್ರಿಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ. ಅವರು ಸಿನಿಮಾ ಮಾಡೋದಕ್ಕೆ ಮೂಲ ಉದ್ದೇಶನೇ ಆ್ಯಕ್ಷನ್ ಎಪಿಸೋಡ್ 7 ಎಪಿಸೋಡ್ ಇದೆ ಆ್ಯಕ್ಷನ್ಸ್ ಪಿಕ್ಚರಲ್ಲಿ. ಸೊ ಈ ಚಿತ್ರದ ಹೈಲೈಟ್ಸ್ ಅದೇನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆ ಗೋಕುಲ್ ರಾಜ್ ಸರ್ ಸಿಕ್ಕಿದ್ದು ನಮ್ಮ ಪುಣ್ಯ. ಸೊ ಹಂಗಾಗಿ 3ನೇ ತಾರೀಕು ಅವರು ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ನೀವು ನನಗೆ ಪ್ರೋತ್ಸಾಹ ಮಾಡ್ದಂಗೆ ಸೊ ನನ್ನ ಮಗನಿಗೂ ಪ್ರೋತ್ಸಾಹ ಮಾಡಿ. ಸೊ ಕನ್ನಡ ಇಂಡಸ್ಟ್ರಿ ಇವತ್ತು ಹೀರೋಗಳ ಕೊರತೆ ಇದೆ. ನನ್ನ ಮಗ ಅಂತ ಒಬ್ಬನಿಗೆ ಹೇಳೋಕ್ಕೆ ಇಷ್ಟಪಡೋಲ್ಲ ನಾನು. ಸೊ ಇವತ್ತು ಕನ್ನಡ ಇಂಡಸ್ಟ್ರಿಗೆ ಒಂದು 5-6 ಜನ ಹೀರೋಗಳು ಬೇಕು. ಯಾಕೆಂದರೆ ಸೀನಿಯರ್ಸ್ಗಳು ಯಾರೂ ಅವ್ರ ನಿರ್ಮಾಪಕರು ಕೈ ಸಿಗ್ತಾ ಇಲ್ಲ. ಸೊ ಹೊಸಬ್ರುಗಳಿಗೆ ಪಾಪ ತುಂಬ ಕೊರತೆ ಇರ್ತದೆ. ಕತೆ ಚೆನ್ನಾಗಿದ್ದರೆ ಡೈರೆಕ್ಟರ್ ಸರಿ ಇರಲ್ಲ, ಡೈರೆಕ್ಟರ್ ಸರಿ ಇದ್ದರೆ ಪ್ರೊಡ್ಯೂಸರ್ ಸರಿ ಇದ್ದರೆ ಡಿಸ್ಟ್ರಿಬ್ಯೂಟರ್ಗಳು ಸರಿ ಇರಲ್ಲ. ಈ ಥರ ತುಂಬ ಟ್ಯಾಲೆಂಟೆಡ್ಗಳು ಬರ್ತಾ ಇದ್ದಾವೆ. ಬಂದರೂ ಪಾಪ ಯಾರಿಗೂ ಸಪೋರ್ಟ್ಗಳು ಸಿಗ್ತಿಲ್ಲ ಕರೆಕ್ಟಾಗಿ ನಿಲ್ಲೋದಕ್ಕೆ ಇಂಡಸ್ಟ್ರಿ ಒಳಗಡೆ. ಸೊ ಅದು ನನ್ನ ಪುಣ್ಯ. ನಮ್ಮ ಸಿನಿಮಾದೊಳಗಡೆ ಈ ತಂಡಕ್ಕೆ ಎಲ್ಲರೂ ಒಬ್ಬೊಬ್ರು ನನ್ನ ಕೈ ಜೋಡಿಸಿ ನಿಂತಿದ್ದಾರೆ. ಸೊ ಹಾಗಾಗಿ ನನ್ನ ಮಗನಿಗೆ ಒಂದು ಒಳ್ಳೆಯ ಭವಿಷ್ಯ ಇದೆ ಸಿನಿಮಾದಲ್ಲಿ. ನನಗೂ ಆತ ಮಾತಾಡೋವಾಗ ನನ್ನ ಮಗ ಅಂತ ನಾನು ಹೊಗಳ್ಕೋತಾ ಇಲ್ಲ. ನಾನು ಹೇಳ್ತಿದ್ದೆ, ನಾನು ತುಂಬ ಸಲ ನಾನು ಏನೇನು ಮಾಡ್ದಂಗೆ ಅವ್ನು ಹೇಳ್ದಂಗೆ ನಾನು ಜಾಸ್ತಿ ನೆಗೆಟಿವ್ನೇ ಮಾತಾಡೋದು ಜಾಸ್ತಿ. ಯಾರಿಗಾರ ಒಬ್ರಿಗೆ ಹೊಗಳಿದ್ರೆ ಅವ್ರ ಮೇಲೆ ಹೋಗ್ಬಿಡ್ತಾರೆ ಆಗ್ಲೇ, ನಾನೆಲ್ಲ ಮಾಡ್ತೀನಿ, ನನಗೆಲ್ಲ ಗೊತ್ತಿದೆ ಅಂತ. ಸೊ ಅದು ನನ್ನ ಮನಸ್ಸಲ್ಲಿ ಇಟ್ಕೊಂಡೆ ನಾನು ಏನೇ ಮಾಡಿದ್ರು ಅವನು ಹೆಂಗಿತ್ತು ಡ್ಯಾಡಿ ಅಂತ ಏನು ಕೇಳಿದ್ರು ಓಕೆ ಇನ್ನೂ ಮಾಡ್ಬೇಕಾಗಿತ್ತು ನೀನು ಅಂತ ಈ ಥರನೇ ಅವ್ನಿಗೆ ಹೇಳ್ಕೊಂಡೇ ಬಂದೆ. ಸೊ ಅವ್ನ ಶಕ್ತಿ ಮೀರಿ ಮಾಡ್ದ. ಬಟ್ ಅವನೇನೇ ಹೇಳೋಕ್ಕೋದ್ರು ನನಗೇನೇ ಒಂದು ಪಾತ್ರ ಹೇಳಿದ್ರು ಅದು ನಾನು ಮಾಡ್ತೀನಿ ಅಂತ. ನನಗೆ ಏನಪ್ಪ ಇವನು ಇಷ್ಟೊಂದು ಹಿಂಗೆ ಮಾಡ್ತಾನೆ ಅಂತ. ಬಟ್ ಈ ಸಿನಿಮಾ ನೋಡಿದ ಮೇಲೆ ನನಗೆ ಗೊತ್ತಾಯಿತು ಅವನಲ್ಲಿ ಯಾವುದೋ ಒಂದು ಅಗಾಧವಾದ ಶಕ್ತಿ ಒಳಗಿದೆ ಅಂತ.
ಎಂಥ ಪಾತ್ರನೂ ನಿಭಾಯಿಸಬಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸು ನನಗೆ ಈ ಸಿನಿಮಾದಲ್ಲಿ ಬಂತು ಒಂದು ಪಿಕ್ಚರ್ ನೋಡಿದ್ಮೇಲೆ. ಸೊ ನನ್ನ ಮಗಳನ್ನ ನಾನು ಜಾಸ್ತಿ ಹೊಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ಈ ಸಿನಿಮಾನ ನೋಡಿ ಅವನಿಗೆ ಬೆಂತಟ್ಟಿ. ಸೊ ನನಗೆ 42 ವರ್ಷ ಕನ್ನಡ ಇಂಡಸ್ಟ್ರಿ ಅನ್ನ ಹಾಕಿದೆ. ನೀವೆಲ್ಲರೂ ನಮ್ಮನ್ನ ಬೆಂತಟ್ಟಿ ಇಲ್ಲಿವರೆಗೂ ಕರ್ಕೊಂಬಂದಿದ್ದೀರಾ. ಸೊ ನನ್ನ ಮಗನಿಗೂ ಅದೇ ಥರ ಪ್ರೋತ್ಸಾಹ ಕೊಡಿ ಅಂತ ಈ ಮೂಲಕ ನಿಮ್ಮನ್ನೆಲ್ಲರೂ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಮೂವಿನ ಸಪೋರ್ಟ್ ಮಾಡೋದಕ್ಕೆ ಬಂದಿರುವಂಥ ಎಲ್ಲ ಮೀಡಿಯಾ ಆ್ಯಂಡ್ ಪ್ರೆಸ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಮೊದಲನೇದಾಗಿ ನನ್ನ ಪಾತ್ರದ ಬಗ್ಗೆ ಹೇಳ್ತೀನಿ. ನನ್ನ ಪಾತ್ರ ಬಂದು ರಮ್ಯಾ ಅಂತ. ಸೊ ತುಂಬ ಬಬ್ಲಿ ಕ್ಯಾರೆಕ್ಟರ್. ಹೀರೋ ಜೊತೆ ಆಬ್ವಿಯಸ್ಲಿ ರೋಸಸ್ ಅಂತ ಇದೆ. ಸೊ ಲವ್ ಸ್ಟೋರಿ, ಲವ್ ಟ್ರ್ಯಾಕಲ್ಲಿ ಬರೋ ಅಂಥ ಕ್ಯಾರೆಕ್ಟರ್ ನಂದು. ನನಗೆ ಈ ಆಪರ್ಚುನಿಟಿ ಕೊಟ್ಟಿರೋತಕ್ಕಂಥ ಶ್ರೀನಿವಾಸ್ ಸರ್ ಡೈರೆಕ್ಟರ್, ಆಮೇಲೆ ನಟರಾಜ್ ಸರ್ ಪ್ರೊಡ್ಯೂಸರ್, ಥ್ಯಾಂಕ್ ಯು ಸೋ ಮಚ್. ಸೆಲೆಕ್ಷನ್ ಮುಂಚೆ ನಾನು ಫಸ್ಟ್ ಮೀಟ್ ಮಾಡಿದ್ದು ಅಜಯ್ ಸರ್ನ. ಸೊ ಅಜಯ್ ಸರ್ ಹೇಗೆ ಅಂದರೆ ದಿನ ಸೆಟ್ಟಲ್ಲಿ ಇರ್ತಾಯಿದ್ರು. ಪ್ರತಿಯೊಂದರಲ್ಲೂ ನಾವೇನೇ ಚೆನ್ನಾಗಿ ಮಾಡಿದರೆ ಹೊಗಳೋದಕ್ಕಿಂತ ಕರೆಕ್ಷನ್ಸೇ ಜಾಸ್ತಿ ಹೇಳಿದ್ದಾರೆ. ಆ್ಯಂಡ್ ನಮಗದು ಹೆಲ್ಪ್ ಕೂಡ ತುಂಬ ಚೆನ್ನಾಗಿ ಆಗಿದೆ. ಜನಾರ್ದನ್ ಬಾಬು ಸರು ಸಿನಿಮ್ಯಾಟೋಗ್ರಫಿ. ಸೊ ತುಂಬ ಬಯಸ್ಕೊಂಡಿರೋದು ನಾನೇ ಅವ್ರ ಕೈಲಿ. ಯಾಕಂದರೆ ಶಾರ್ಟ್ ಮುಂಚೆ ತುಂಬ ನಗಿಸ್ಬಿಡ್ತಿದ್ರು. ಆ್ಯಕ್ಷನ್ ಅಂದಿದ ತಕ್ಷಣ ಅವ್ರಿಗೆ ಸೀರಿಯಸ್ ಆಗಬೇಕು. ನನಗೆ ನಗು ಕಂಟ್ರೋಲ್ ಆಗಲ್ಲ ಬೇಗ. ಸೊ ಅವರಿಗೆ ನಿಲ್ಲಮ್ಮ ಯಾಕಮ್ಮ ಅನ್ನೋರು. ಕಟ್ಟಾಗಿದ ತಕ್ಷಣ ಆಯ್ತಮ್ಮ ಪರವಾಗಿಲ್ಲ ಚೆನ್ನಾಗಿ ಮಾಡಿದೆ ಅನ್ನೋರು. ಸೊ ಅದು ನಂಗೆ ತುಂಬ ಕನ್ಫ್ಯೂಷನ್ ಆಗಿತ್ತು. ಅವರು ಮತ್ತು ಶ್ರೀನಿವಾಸ್ ಸರ್ ಕೂಡ ಹಾಗೇನೇ ಇದ್ದರು, ತುಂಬ ಸೀರಿಯಸ್ ಇದ್ದರು. ಆಮೇಲೆ ನನ್ನ ಫ್ರೆಂಡ್ ಜಾನ್ವಿ, ತುಂಬ ಇಂಪಾರ್ಟೆಂಟ್. ಫ್ರೆಂಡ್ ಅನ್ನೋದಕ್ಕಿಂತ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅವಳು. ತುಂಬ ಲೈಕ್ ಆನೆಸ್ಟ್ ಸಿನ್ಸಿಯರ್ ಹುಡುಗಿ ಆ್ಯಂಡ್ ತುಂಬ ಡೆಡಿಕೇಶನ್ ಇದೆ. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನಿಂಗೆ ಒಳ್ಳೊಳ್ಳೆ ಮೂವಿ ಸಿಗಲಿ ಅಂತ ನಾನು ಆಲ್ವೇಸ್ ವಿಶ್ ಮಾಡ್ತೀನಿ. ಆ್ಯಂಡ್ ಈ ಮೂವಿ ಆಬ್ವಿಯಸ್ಲಿ ಇಂಟ್ರೊಡಕ್ಷನ್ ಅರ್ಜುನ್ ಅಂತ ಎಲ್ಲರಿಗೂ ಟಾಪಿಕ್ ಆಗಿರೋದ್ರಿಂದ ಅರ್ಜುನ್ ಅವರಿಗೆ ತುಂಬ ಡೆಡಿಕೇಶನ್ ಇದೆ. ಅವ್ರ ವರ್ಕ್ ಬಗ್ಗೆ ಆಗಲಿ ಇನ್ನೊಂದಾಗಲಿ ನಾವು ಪ್ರೀಮಿಯರ್ ಶೋ ಅಲ್ಲಿ ನೋಡಿದ್ವಿ ಮೂವಿ ಕೂಡ. ಸೊ ಅವ್ರಿಗಿರೋಂಥ ಡೆಡಿಕೇಶನ್ಗೆ ಇದು ಫಸ್ಟ್ ಮೂವಿ ಅಂತ ಯಾರಿಗೂ ಅನ್ಸಲ್ಲ. ಸೊ ಆಲ್ ದಿ ಬೆಸ್ಟ್ ನಿಮ್ಮ ಕೆರಿಯರ್ಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರಲಿ. ಆ್ಯಂಡ್ ರಿಚಿ ಸರ್, ನಾನು ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಅಷ್ಟು ಶೇರ್ ಮಾಡ್ಕೊಂಡಿಲ್ಲ, ಬಟ್ ಆಫ್ ಸ್ಕ್ರೀನ್ ನಾವು ತುಂಬ ಎಂಜಾಯ್ ಮಾಡಿದ್ದೀವಿ ಫ್ಯಾಮಿಲಿ ಥರ. ಆಮೇಲೆ ನವೀನ್ ಅಂತ ನನ್ನ ಅಣ್ಣ. ಸೊ ಅವ್ರ ಜೊತೆನೂ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿಕೊಂಡು. ಶರತ್ ಸ್ಕ್ರೀನ್ ರೈಟರ್, ಸ್ಕ್ರಿಪ್ಟ್ ರೈಟರ್. ನಾನು ಅವ್ರನ್ನ ಸ್ಕ್ರಿಪ್ಟ್ ರೈಟರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದೊಳ್ಳೆ ಫ್ರೆಂಡ್. ಆ್ಯಕ್ಚುಲಿ ಒಂದು ವಾರ ಪೂರ್ತಿ ಶೂಟಿಂಗಲ್ಲಿ ಇದ್ರು ಸ್ಟಾರ್ಟಿಂಗಲ್ಲೆಲ್ಲ. ಆ್ಯಕ್ಚುಲಿ ನಾವು ತುಂಬ ಎಲ್ಲ ಫ್ಯಾಮಿಲಿ ಥರನೇ ವರ್ಕ್ ಮಾಡಿದ್ದು ಜಾಸ್ತಿ. ಸೊ ಮ್ಯೂಸಿಕ್ ಡೈರೆಕ್ಟರ್ ಬಂದು ಶಶಿ ಸರ್. ನಾನು ಫಸ್ಟ್ ಟೈಮ್ ಓಕೆ ಮ್ಯೂಸಿಕ್ ಕೇಳಿದಾಗ ನಂಗೆ ನಿಜವಾಗ್ಲೂ ಓಕೆ ನಿಮ್ಮದು ಡೆಬ್ಯೂ ಮೂವಿ ಅಂತ ನಂಗೆ ಅನಿಸ್ಲೇ ಇಲ್ಲ. ಆಬ್ವಿಯಸ್ಲಿ ಡಬ್ಬಿಂಗಲ್ಲೆಲ್ಲ ಬಂದಾಗ ನಾನೇ ಕೇಳಿ ಸರ್ ಯಾವುದಾದ್ರೂ ಮ್ಯೂಸಿಕ್ ಪ್ಲೇ ಮಾಡಿ RR ಪ್ಲೇ ಮಾಡಿ ಅಂತ ಕೇಳಿ ಹಾಕ್ಸ್ಕೊಂಡಿದ್ದೀನಿ. ಮ್ಯೂಸಿಕ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಸರ್. ನಿಮ್ಮೆಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ ಆಲ್ ದ ವೆರಿ ಬೆಸ್ಟ್. ಸೊ ನನ್ನ ಮೇಕಪ್ ಮಾಡಿರೋ ಅಂಥ ಹರೀಶ್ ಸರ್ ಆಗಿರ್ಬೋದು, ಆಮೇಲೆ ಕಾಸ್ಟ್ಯೂಮರ್ ಲೋಕಿ ಅಣ್ಣ ಆಗಿರ್ಬೋದು, ನಮ್ಮ ಹೇರ್ ಸ್ಟೈಲಿಸ್ಟು, ಆಮೇಲೆ ನಮ್ಮ AD ಡೈರೆಕ್ಟರ್ ಮುನಿರಾಜು ಸರ್ ಆಗಿರ್ಬೋದು, ಸುನೀಲ್ ಸರ್ ಆಗಿರ್ಬೋದು, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಡೀ ಮೂವಿ ವರ್ಕ್ ಮಾಡ್ತಾ ನನಗೆ ತುಂಬ ಫ್ಯಾಮಿಲಿ ಟೀಮ್ ಅಂತಲೇ ಅನಿಸಿದೆ. ನಾವು ಫ್ಯಾಮಿಲಿ ಅಂತಲೇ ಎಂಜಾಯ್ ಮಾಡಿದ್ದೀವಿ. ಎಲ್ಲ ಒಟ್ಟೊಟ್ಟಿಗೆ ಕೂತ್ಕೊಂಡು ಎಲ್ಲ ಒಟ್ಟೊಟ್ಟಿಗೆ ಮಜಾ ಮಾಡಿದ್ದೀವಿ, ಒಟ್ಟೊಟ್ಟಿಗೆ ಊಟ ಮಾಡಿದ್ದೀವಿ. ಸೊ ಥ್ಯಾಂಕ್ ಯು. ಇದೇ January 3rd ನಮ್ಮ ಗನ್ಸ್ ಇನ್ ರೋಸಸ್ ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್, ಪ್ರೋತ್ಸಾಹ ನಮಗೆ ಬೇಕು. ಥ್ಯಾಂಕ್ ಯು ಸೋ ಮಚ್. ಪಾತ್ರದ ಹೆಸರು ಬಂದು ರಮ್ಯಾ ಅಂತ. ತುಂಬ ಬಬ್ಲಿ ಕ್ಯಾರೆಕ್ಟರ್. ಅಂದರೆ ಕಥೆಯಲ್ಲಿ ಅಂದರೆ ನಾನು ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ. ನಾನು ಹೇಗೆ ಹೀರೋನ ಮೀಟ್ ಮಾಡ್ತೀನಿ. ಲವ್ ಸ್ಟೋರಿ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಒಂದು ಲವ್ ಟ್ರ್ಯಾಕ್ ಇರುತ್ತೆ. ಸೊ ನನ್ನ ಪಾತ್ರ ಅಂತ ಬಂದರೆ ತುಂಬ ಡೇರಿಂಗ್, ಆಪೋಸಿಟಲ್ಲಿ ಇನ್ನೋಸೆಂಟ್ ಹುಡುಗಿ. ಒಂದು ಯೋಚನೆ ಮಾಡ್ತಾಳೆ, ಬಟ್ ಅಲ್ಲೋಗಿ ಮತ್ತೆ ಫ್ರೆಂಡ್ ಹತ್ರ ಹೋಗ್ತಾಳೆ, ಅವಳು ಹೇಳಿದ್ನೇ ಮಾಡ್ತಾಳೆ ಮತ್ತೆ ವಾಪಸ್ಸು. ಸೊ ಆ ಥರ ಒಂದು ಕ್ಯಾರೆಕ್ಟರ್. ನನಗೆ ಮತ್ತು ಅಜಯ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಮೊದಲಿಗೆ ನನಗೆ ಈ ಆಪರ್ಚುನಿಟಿ ಹೆಂಗೆ ಸಿಕ್ತು ಅಂತ ಹೇಳ್ತೀನಿ. ಒಂದಿನ ಅಜಯ್ ಸರ್ ಫೋನ್ ಮಾಡ್ತಾರೆ, ಸ್ಟುಡಿಯೋದಲ್ಲಿ ಕೂತ್ಕೊಂಡು ಯಾವುದೋ ಒಂದು ಡಬ್ಬಿಂಗ್ ವರ್ಕ್ ಮಾಡ್ತಾ ಇರ್ತೀನಿ. ಅವಾಗ ಫೋನ್ ಮಾಡಿಬಿಟ್ಟು ಶಶಿ ನಮ್ಗೊಂದು ಮ್ಯೂಸಿಕ್ ಡೈರೆಕ್ಟ್ರು ಬೇಕು ಅಂತ ಹೇಳ್ತಾರೆ. ಸೊ ಅವಾಗ ಸರ್ಗೆ ನಾನು ಹೇಳ್ತೀನಿ, ಸರ್ ನಾನೇ ಮ್ಯೂಸಿಕ್ ಡೈರೆಕ್ಟ್ರು ಅಂತ. ಸರ್ ನೀವು ಮಾಡಿರೋದು ಯಾವ್ದಾದ್ರು ವರ್ಕ್ ಇದ್ರೆ ಕಳಿಸಿ ಅಂತ ಹೇಳಿದ್ರು ಅವತ್ತು. ಸೊ ನಂದು ಅವಾಗ ರೀಸೆಂಟಾಗಿ ಅರ್ಮಾನ್ ಮಾಲಿಕ್ ಒಂದು ಸಾಂಗ್ ರಿಲೀಸ್ ಆಗಿತ್ತು, ಅದನ್ನು ಕಳಿಸ್ದೆ. ಏನ್ರಿ ಬರೀ ಎಲ್ಲ ನೀವು ಲವ್ ಸಾಂಗ್ಸೇ ಮಾಡ್ತೀರಾ, ನಮಗೆ ಮಾಸ್ ಬೇಕು ಅಂತ ಹೇಳಿದ್ರು. ಈ ಸಿನಿಮಾದಲ್ಲಿ ಮಾಸೇ ನಮಗೆ ಮೇನ್ ಇರೋದು, ಮಾಸ್ ಬೇಕು ಅಂದರು. ಸರ್ ಕೆಲವೊಂದು ಸಬ್ಜೆಕ್ಟ್ ಮಾಡಿದ್ದೀನಿ, ಇನ್ನೂ ರಿಲೀಸ್ ಆಗಿಲ್ಲ, ನೀವು ಸ್ಟುಡಿಯೋಗೆ ಬನ್ನಿ ಅಂತ ಹೇಳಿದೆ. ಅದಾದಮೇಲೆ ಸೀನಣ್ಣ ಮತ್ತು ಅಜಯ್ ಸರ್ ಇಬ್ಬರೂ ಸ್ಟುಡಿಯೋಗೆ ಬಂದರು.
ಸ್ಟುಡಿಯೋಗೆ ಬಂದ್ಬಿಟ್ಟು ಸಾಂಗ್ ಕೇಳ್ಬಿಟ್ಟು ಸರಿ ಆಯಿತು ಕೇಳ್ತೀವಿ ಅಂದ್ಬಿಟ್ಟು ಹೋದ್ರು. ಹೋದವರು ನೆಕ್ಸ್ಟ್ ದಿನ ನಟರಾಜ್ ಸರ್ನ ಕರ್ಕೊಂಡು ಅಡ್ವಾನ್ಸ್ ತೊಗೊಂಡು ಬಂದರು. ಸೊ ಒಂದು ಪ್ರೈಡ್ ಮೂಮೆಂಟ್ ಅಂತ ಹೇಳ್ಬೋದು. ಅದಾದಮೇಲೆ ನಮ್ಮ ಹೀರೋ ಅರ್ಜುನ್ ಅವ್ರು ಹೇಳಿದ್ರು ಒಂದು ಪೇಮೆಂಟು ಇಮಿಡಿಯೇಟ್ ಆಗಿ ಮಾಡಿದ್ರು ಅಂತ. ಅದು ಯಾರಿಗೂ ಅಲ್ಲ, ನನ್ನ ಮಗುದು ಒಂದು ಅಡ್ಮಿಷನ್ಗೆ ದುಡ್ಡು ಬೇಕಿತ್ತು. ನಾನು ನಟರಾಜ್ ಸರ್ಗೆ ಒಂದು ಮೆಸೇಜ್ ಮಾಡಿ ಒಂದು ಫೋನ್ ಮಾಡಿದಷ್ಟೇ, ಇಮಿಡಿಯೇಟ್ ಸೆಕೆಂಡ್ ಹಾಫಲ್ಲಿ ನನಗೆ ಪೇಮೆಂಟ್ ಬಂತು. ಸೊ ಹೇಳಬೇಕಂದ್ರೆ ಇನ್ನೂ ಪ್ರಾಜೆಕ್ಟೇ ಸ್ಟಾರ್ಟ್ ಆಗಿದ್ದಿಲ್ಲ, ತುಂಬ ಫ್ಯಾಮಿಲಿ ಥರ ಹೆಲ್ಪ್ ಮಾಡ್ತಿದ್ರು, ಒಬ್ರಿಗೊಬ್ರು ಎಲ್ಲ ತುಂಬ ಅನ್ಯೋನ್ಯತೆಯಿಂದ ಕೆಲಸ ಮಾಡಿದ್ರು. ಮತ್ತೆ ತುಂಬ ಫ್ರೀಡಮ್ ಇತ್ತು ಕೆಲಸದಲ್ಲಿ. ಇವಾಗ ಕೆಲವೊಂದು ಪ್ರಾಜೆಕ್ಟ್ಸ್ ಮಾಡ್ಬೇಕಾದ್ರೆ ನಮಗೆ ಹೀಗೆ ಬೇಕು ಅಂತ ಇರ್ತಾರೆ, ಬಟ್ ಅಜಯ್ ಸರ್ ಕಂಪ್ಲೀಟ್ ಫ್ರೀಡಮ್ ಕೊಟ್ಟರು. ಇವನ್ ಶ್ರೀನನ್ ಕೂಡ ಲೈಕ್ ಹೆಂಗೆ ಅಂದರೆ, ಇವಾಗ ನಾವು ರ್ಯಾಪ್ ಮಾಡಿದ್ದೀವಿ, ರ್ಯಾಪ್ ಅಂತ ಬಂದರೆ ನಮಗೆ ಹಿಪಾಪಲ್ಲೇ ಮಾಡಬೇಕು ಅಂತ ಒಂದಷ್ಟು ಕಂಡೀಷನ್ಸ್ ಇದೆ. ಬಟ್ ನಾವಿಲ್ಲಿ ಸಬ್ಜೆಕ್ಟ್ ಹೇಳ್ತೀವಿ ಗನ್ಸ್ ಅಂಡ್ ರೋಸಸ್ ಇರೋದ್ರಿಂದ ನಾವು ಹಿಪಾಪಲ್ಲಿ ಒಂದು ಟ್ರಾನ್ಸ್ ಬ್ಲೆಂಡ್ ಮಾಡಿದ್ದೀವಿ. ಸೊ ಅದರಿಂದ ನಮಗೆ ಒಂದು ಇನ್ಪುಟ್ಸ್ ಬೇರೆ ಥರ ಬರ್ತಾ ಹೋಗ್ತು. ಆಮೇಲೆ ನಮ್ಮ ಸ್ಟೋರಿ ರೈಟರ್ ಶರತ್ ಕೂಡ ಒಂದಷ್ಟು ಲೈಕ್ ಕೀ ಪಾಯಿಂಟ್ಸ್ನ ತೊಗೊಂಡು ಬರ್ತಿದ್ರು. ಒಬ್ರು ನಮಗೆ ಸೌಂಡ್ಸಲ್ಲಿ ಈ ಥರ ಮಾಡೋಣ, ಈ ಥರ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ. ಅದೇ ಥರ ಅರ್ಜುನ್ ಅವ್ರ ಆ್ಯಕ್ಷನ್ಸ್ನ ನೋಡಾದ್ಮೇಲಂತೂ ನನಗೆ RRರಲ್ಲಿ ಐ ಥಿಂಕ್ ಇದು ನನಗೊಂದು ಆಪರ್ಚುನಿಟಿ, ನನ್ನ ಮ್ಯೂಸಿಕ್ನ ನಾನು ಬೇರೆ ಲೆವೆಲ್ಗೆ ತೊಗೊಂಡೋಗೋಕ್ಕೆ ಅನ್ನೋದೊಂದು ಮನ್ಸಿಗೆ ಬಂತು. ಆಮೇಲೆ ಜೀವನ್ ರಿಚ್ ಅವ್ರು ಇರ್ಬೋದು, ನಮ್ಮ ಕಿಶೋರ್ ಸರ್ ಇರ್ಬೋದು, ಶೋಭಿ ಸರ್ ಇರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ, ಎಲ್ಲರೂ ಆಶೀರ್ವಾದ ಮಾಡಿ. ಸೊ ನಮ್ಮ ಏನು ಲೈಕ್ ನಾವೇನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ ಅದು ಒಂಥರ ಹೊಸತನ ಇದೆ, ಅದನ್ನ ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಎಲ್ಲ ವಿಷಯನೂ ಹೇಳಿಬಿಟ್ಟಿದ್ದಾರೆ. ಇನ್ನೂ ಜಾಸ್ತಿ ಮಾಡಿದ್ರೆ ಬೋರಿಂಗ್ ಆಗ್ಬೋದು. ಒಂದು ಒಳ್ಳೆ ತಂಡ, ಶ್ರೀನಿವಾಸ್ ಅವ್ರು ನಾವು ಭಾಳ ಅವ್ರ ಅಸೋಸಿಯೇಟ್ ಆಗಿದ್ದಾಗೆಲ್ಲ ತುಂಬ ಒಳ್ಳೆ ಸಿನಿಮಾಗಳು ಮಾಡಿದ್ದೀವಿ. ನಟರಾಜ್ ಸರ್ ವೆಲ್ ಡೀಸೆಂಟ್ ಆ್ಯಂಡ್ ಮ್ಯಾನರ್ಡ್ ಆ್ಯಂಡ್ ವೆರಿ ವಿಷನ್ ಇರುವಂಥ ಒಬ್ಬ ಪ್ರೊಡ್ಯೂಸರ್. ಮತ್ತು ಕ್ಯಾಮ್ರಾಮನ್ ಬಗ್ಗೆ ಮಾತಾಡೋಕ್ಕೆ ನಾನು ತುಂಬ ಚಿಕ್ಕವನು. ಗೋಕುಲ್ ರಾಜ್ ಸರ್ ನಮ್ಮ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಕ್ಕೆ ತಮಗೆ ಹೃತ್ಪೂರ್ವಕ ವಂದನೆಗಳು. ಎಲ್ಲರ ಜೊತೆ ಕೆಲಸ ಮಾಡೋದು ಖುಷಿ ಇದೆ, ಒಂದು ಒಳ್ಳೆಯ ಪಾತ್ರ. ಅಜಯ್ ಸರ್ ಕಥೆಗಳನ್ನು ನಾವು ನೋಡ್ತಾ ಬೆಳೆದವರು. ಅಜಯ್ ಸರ್ ಜೊತೆ ನಾವು ತುಂಬ ಹಿಂದೆ ಒಂದು ಸಿನಿಮಾ ಮಾಡಬೇಕಾಗಿತ್ತು, ಅದು ಕಾರಣ ಅಂತ ಮಿಸ್ ಆಯಿತು. ಜೊತೆ ನಿಮ್ಮ ಮಗನ ಜೊತೆ ಸಿನಿಮಾ ಮಾಡ್ತಿದ್ದೀವಿ. ಒಂದು ಒಳ್ಳೆ ಕನ್ನಡ ಸಿನಿಮಾ, ನೀವೆಲ್ಲರೂ ಈ ಸಿನಿಮಾ ಬಗ್ಗೆ ಪ್ರೋತ್ಸಾಹ ಮಾಡಬೇಕು. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಲಿ ಅಂತ ಬಯಸ್ತೀನಿ. ನಮಸ್ಕಾರ. ಮೊದಲಿಗೆ ಪತ್ರಿಕೆ ಹಾಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹೇಳ್ತೀನಿ. ಹಾಗೆ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ನಮಸ್ಕಾರ. ಗನ್ಸ್ ಆ್ಯಂಡ್ ರೋಸಸ್ ಈ ಸಿನಿಮಾ ನನ್ನ ಜೀವನದ 11 ವರ್ಷ ಸಿನಿ ಜರ್ನಿಯ ಒಂದು ಅದ್ಭುತ ಪಾತ್ರ ಅಂತ ಹೇಳ್ಬೋದು. ಇದಕ್ಕೆ ಮೊದಲಿಗೆ ನಾನು ಶೋಭರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಅವ್ರು ಶೋಭಣ್ಣ ಅಂತಲೇ ಕರೆಯೋದು. ಈ ಸಿನಿಮಾ ಮಾಡೋದಕ್ಕಿಂತ ಮೊದಲು ನಾವು ಒಂದು ಸಿನಿಮಾ ಮಾಡ್ತಾ ಇದ್ವಿ, ನಾನು ಶೋಭಣ್ಣ ಮಂಗಳೂರಲ್ಲಿ ಒಂದು 15 ದಿವಸ ಒಟ್ಟಿಗೆ ಇದ್ವಿ. ಸೊ ಅವಾಗ ಜೊತೆಲಿರೋ ಟೈಮಲ್ಲಿ ನನ್ನ ಪರ್ಫಾರ್ಮೆನ್ಸು ಎಲ್ಲ ಇದು ನೋಡಿ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ರು. ನಾನು ಅಲ್ಲಿ ಆ ಸಿನಿಮಾದಲ್ಲಿ ಒಂದು ಸ್ವಲ್ಪ ತಿದ್ದಕ್ಕೆ ಟ್ರೈ ಮಾಡಿದ್ರು. ಬಟ್ ಇಲ್ಲಿ ಬಂದಿದ್ದ ತಕ್ಷಣವೇ ಒಂದು 4-5 ದಿವಸದಲ್ಲಿ ನನಗೆ ಶೋಭಣ್ಣ ಫೋನ್ ಮಾಡಿ, ಒಂದು ಸಿನಿಮಾದಲ್ಲಿ ಒಂದು ಪೊಲೀಸ್ ಆಫೀಸರ್ ಪಾತ್ರ ಇದೆ, ಹೋಗಿ ಶ್ರೀನಿವಾಸ್ ಅಂತ ಅವ್ರು ನೀವು ಕಾನ್ ಮಾಡ್ತಾರೆ, ಮಾತಾಡು ಹೋಗು ಅಂದರು. ನಾನು ಶೋಭಣ್ಣನಿಗೆ ಹೇಳಿದೆ, ಆ ಸಿನಿಮಾ ಪೊಲೀಸ್ ಅಂತ ಸಿಕ್ಕಾಪಟ್ಟೆ ಮಾಡ್ಬಿಟ್ಟಿದೆ ಅಣ್ಣ, ಬೇಜಾರಾಗ್ಬಿಟ್ಟಿದೆ. ನಂದೊಂದು 40-45 ಸಿನಿಮಾದಲ್ಲಿ ಒಂದು 20-25 ಸಿನಿಮಾಗಳು ಬರೀ ಅದರಲ್ಲಿ ಕಾಣಿಸ್ಕೊಂಡು ಬಂದ್ಯಾ ಪುಟ್ಟ ಓದ್ಯಾ ಪುಟ್ಟ ಅಂತ ಕೊಡ್ತಾರೆ, ಅಲ್ಲಿ ರಿಜಿಸ್ಟ್ರು ಆಗಲ್ಲ, ಏನಿಲ್ಲ, 1 ಸೀನ್ 2 ಸೀನ್ ಅಂತ ತುಂಬ ಬೇಜಾರಾಗ್ಬಿಟ್ಟಿದೆ. ಫಸ್ಟ್ ಹೋಗಿ ಮಾಡ, ಆಮೇಲೆ ನೋಡೋಣ, ಇನ್ನೂ ಇದೆ ಸಿನಿಮಾಗಳು ಅಂದರು. ಸರಿ ಅಂತ ಶ್ರೀನಿವಾಸ ಅವ್ರು ಸ್ವಲ್ಪ ಹೊತ್ತಲ್ಲಿ ಫೋನ್ ಮಾಡಿದ್ರು ನನಗೆ, ಆಫೀಸಿಗೆ ಬರ್ತೀರಾ ಅಂದರು. ಆಫೀಸಿಗೆ ಹೋದೆ. ಹೋಗೋಷ್ಟರೊಳಗೆ ನಮ್ಮ ಶ್ರೀನಿವಾಸ್ ಅವರು ಮತ್ತು ಅಜಯ್ ಕುಮಾರ್ ಅವರು ಆಫೀಸಲ್ಲಿದ್ದರು. ಹೋಗಿದ ತಕ್ಷಣ ನೋಡಿದ್ರು ನಾನು ಹೇಳಿದೆ ಶೋಭಣ್ಣ ಕಳಿಸಿದ್ದು ಅಂತ. ನೀವಾ ಜೀವನ್ ಅಂತ ಅಜಯ್ ಅವರು ಹೇಳಿದ್ರು. ನೋಡಿದ್ರು ಒಂದ್ಸಲಿ ಮೇಲಿಂದ ಕೆಳಗಡೆ ಹೋಗು, ಸೀನಾ ಬಾಯಲ್ಲಿ ಅಂತ ಕರ್ಕೊಂಡು ಹೊಟ್ಟೋಗ್ಬಿಟ್ರು. ಕರ್ಕೊಂಡು ಹೊಟ್ಟೋದವರು ಒಂದು 15 ನಿಮಿಷ ಆದ್ರೂ ಬರಲೇ ಇಲ್ಲ. ನಾನು ಕೂತವನು, ಇವ್ರೇನಪ್ಪ ಏನು ಹೇಳೋದು ಹೋಗಿದ್ರು, ಈ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಪಾತ್ರನೂ ಇಲ್ಲ ಕಾಣುತ್ತೆ, ರೈಟ್ ಹೇಳ್ಬಿಡೋಣ ಮನೆಗೆ ಅನ್ಕೊಂಡು ಕೂತಿದ್ದೆ. ಅಲ್ಲಿಂದ ಮತ್ತೆ ಬಂದರು. ಇನ್ನೊಂದು 3-4 ದಿವಸದಲ್ಲಿ ಶೂಟ್ ಆಗಬೇಕಾಗಿತ್ತು. ಬಂದು ಸ್ಕ್ರಿಪ್ಟಿಗೆ ಮತ್ತೆ ಬೇರೆ ಡೇಟ್ಸ್ ಎಲ್ಲ ಇದು ಮಾಡ್ತಾ ಇದ್ರು. ನಾನು ಸರ್ ಒಂದು ಟೀ ಕುಡ್ಕೊಬರಲ್ಲ, ಆಯ್ತು ಹೋಗಿ ಬನ್ನಿ ಅದು. ಇದು ಅಷ್ಟೇ ವರ್ಕೌಟ್ ಆಗಲ್ಲ, ಟೀ ಕುಡ್ಕೊಂಡು ಹಂಗೆ ಹೊರಟೋಗ್ಬಿಡ್ತೀನಿ ಅಂತಿದ್ದೆ ನಾನು. ಮತ್ತೆ ಹೋದವನು ಶೋಭಣ್ಣನಿಗೆ ಫೋನ್ ಮಾಡಿದೆ, ಶೋಭಣ್ಣ ಬ್ಯುಸಿಯಾಗಿದ್ರು, ಎತ್ತಲಿಲ್ಲ. ಸರಿ ಬಂದೆ, ಒಂದು ಫೈನಲ್ ಒಂದು ಮಾತು ಹೇಳ್ಬಿಡೋಣ ಅಂತ. ಬಂದವ್ರು ಮತ್ತೆ ಮಾತಾಡಲಿಲ್ಲ. ನೋಡಿದ್ರೆ ಅಜಯ್ ಕುಮಾರ್ ಸರ್ ಅವರು ಅವ್ರ ಪಾಡಿಗೆ ಬ್ಯುಸಿ ಆಗ್ಬಿಟ್ಟವ್ರೆ, ಶ್ರೀನಿವಾಸ್ ಅವರು ಬ್ಯುಸಿ ಆಗ್ಬಿಟ್ಟವ್ರೆ. ಇದೇನ್ರಿ ಕರ್ಸ್ಬಿಟ್ಟು ಹಿಂಗಾಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಅರ್ಧ ಗಂಟೆ ಆಯ್ತು. ಒಟ್ಟು 1 ಅವರ್ ಕೂತಿದ್ದೀನಿ, ಯಾರು ಏನು ಕೇಳೋರಿಲ್ಲ ಆಫೀಸಲ್ಲಿ. ಫೈನಲ್ ಶ್ರೀನಿವಾಸ್ ಸರ್ ಹೇಳಿದೆ, ಸರ್ ಬರ್ತೀನಿ ಸರ್ ಅಂತ. ಯಾಕೆ ಅಂದರು. ಇನ್ನೇನು ಸರ್, ಈ ಕತೆ ಹೇಳ್ತೀರಿ, 1 ನಿಮಿಷ ಸ್ವಲ್ಪ ಫ್ರೀ ಮಾಡ್ಕೊಳ್ತೀನಿ ಅಂತ. ಖುಷಿಯಾಗೋಯ್ತು, ಕತೆ ಬೇರೆ ಹೇಳ್ತೀರಾ, ಹೇಳಿ ಬನ್ನಿ ಅಂತ. ನಿಜವಾಗ್ಲೂ ಅವತ್ತು ನಾನು
ತುಂಬ ಹೆಮ್ಮೆ ಪಟ್ಟಿದ್ದು ಶ್ರೀನಿವಾಸ್ ಸರ್ನ. ಕತೆ ಒಂದು 15-20 ನಿಮಿಷ ಕೂರ್ಕೊಂಡು ನನ್ನ ಪಾತ್ರದ ಬಗ್ಗೆ ಹೇಳ್ತಾ ಬಂದರು. ನನಗೆ ನಿಜವಾಗ್ಲೂ ಒಂದು 11 ವರ್ಷದಲ್ಲಿ ಈ ನಡುವೆ ತುಂಬ ವಿಲನ್ಗಳಾಗಿ ಮಾಡ್ತಾ ಇದ್ದೀನಿ, ರಿಲೀಸಿಗೆ ತುಂಬ ಸಿನಿಮಾಗಳಿದೆ, ಆದರೆ ಈ ಪಾತ್ರ ಅಂತೂ ಅದ್ಭುತವಾಗಿದೆ. ಓಪನಿಂಗಿಂದ ಕ್ಲೈಮ್ಯಾಕ್ಸ್ವರೆಗೆ ಹೇಳ್ತಾ ಬರ್ತಾ ಒಂದು ಹಸಿದ ಕಲಾವಿದ ಅವನು ಈ ಥರ ಮಾಡೋಕ್ಕೆ, ಅವ್ನು ಪಾತ್ರ ಮಾಡೋಕ್ಕೆ ಕಾಯ್ತಾ ಇರ್ತಾನೆ ಅವನು. ಯಾಕೆಂದ್ರೆ ಅವನ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಅದರಲ್ಲಿ ನಾನು ಬೆಸ್ಟ್ ಕೊಟ್ಟಿದ್ದೀನಿ, ಬೆಸ್ಟ್ ಪಾತ್ರ, ಆ ಕತೆಗೆ ತಕ್ಕಂಥ ಒಂದು ಆ ಪಾತ್ರ ಹಂಗಿದೆ, ಅದರಲ್ಲಿ ಜೀವಿಸಿದ್ದೀನಿ. ಆ್ಯಕ್ಚುಲಿ ನಾನು ನಮ್ಮ ಅಜಯ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವರು ನನ್ನ ಗುರುತಿಡಿದು ಈ ಪಾತ್ರಕ್ಕೆ ಬುಕ್ ಮಾಡಿಲ್ಲ ಅಂದರೆ ಈ ಪಾತ್ರ ನನಗೆ ಸಿಗ್ತಾ ಇರಲಿಲ್ಲ. ಅವ್ರು ನೋಡಿದ ತಕ್ಷಣವೇ ಜೀವನ್ ರಿಚಿಗೆ ಈ ಪಾತ್ರ ಕರೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಶ್ರೀನಿವಾಸ್ ಸರ್ಗೆ ಗೈಡ್ ಮಾಡಿ, ಆಮೇಲೆ ಅವರು ಡಿಸ್ಕಷನ್ ಮಾಡಿ, ಆಮೇಲೆ ಅವ್ರು ನನಗೆ ಕೊಟ್ಟಿದ್ದಕ್ಕೆ ಈ ಪಾತ್ರ ಒಂದು ಅದ್ಭುತವಾಗಿ ಬಂದಿದೆ. ನನ್ನ ಸಿನಿ ಜರ್ನಿಯಲ್ಲಿ ಇನ್ನು ಮುಂದೆ ಮಾಡಿರೋ, ಈಗ ನಡೆದಿರೋ ಪಾತ್ರಕ್ಕಿಂತ ಬೆಸ್ಟ್ ಒಂದು ರೋಲ್ ಮಾಡಿದ್ದೀನಿ ಅಂತ ಇದೆ ಸರ್. ಒಂದು ಹೊಟ್ಟೆ ತುಂಬಿದ ಫೀಲ್ ಇದೆ, ತೃಪ್ತಿ ಭಾವನೆ ಇದೆ. ಈ ಥರ ಕಾಣಿಸ್ಕೋಬೇಕು ಅಂತ ತುಂಬ ವರ್ಷದಿಂದ ನಾನು ಪ್ರಯತ್ನ ಪಟ್ಟಿದ್ದಕ್ಕೆ ಇದು ಈ ಸಿನಿಮಾದ ಮೂಲಕ ನೆರವೇರಿದೆ. ಹಾಗೆ 3ನೇ ತಾರೀಕು ಈ ಸಿನಿಮಾ ಬರ್ತಾ ಇದೆ ಹೊಸ ವರ್ಷದಲ್ಲಿ. ಒಂದು ಎಲ್ಲರೂ ಹೊಸ ವರ್ಷಕ್ಕೆ ಏನೇನೋ ಡ್ರೀಮ್ಸ್ ಕಾಣಿಸ್ತಾ ಇರ್ತಾರೆ. ಹಾಗೆ ನಾವು ನಮ್ಮ ಟೀಮೆಲ್ಲ ಈ ಸಿನಿಮಾ ಸಕ್ಸಸ್ ಆಗಬೇಕು, ಒಂದು ಗೆಲುವು ಸಿಗಬೇಕು, ವರ್ಷ ಪೂರ್ತಿ ಬ್ಯುಸಿಯಾಗಿರಬೇಕು ಪ್ರತಿಯೊಬ್ಬರು ಅಂತ ಹೇಳುವಂಥ ಒಂದು ಆಶಯ ಇಟ್ಕೊಂಡು ಕಾಯ್ತಾ ಇದ್ದೀವಿ. ಹಾಗೆ ನಮ್ಮ ಹೀರೋ ಸಾಹೇಬರು ಏನು ಅದ್ಭುತ ಪರ್ಫಾರ್ಮೆನ್ಸು. ನಿಜವಾಗ್ಲೂ ನಾನು ಟ್ರಾವೆಲ್ ಮಾಡ್ತೀನಿ ಸಿನಿಮಾ ಪೂರ್ತಿ ಅವ್ರ ಜೊತೆ, ಬಟ್ ಎಲ್ಲೂ ಅವ್ರನ್ನ ಹೊಸಬ್ರು ಅಂತ ನಾನು ಅನ್ಕೊಂಡಿಲ್ಲ. ಆ ಥರ ಪರ್ಫಾರ್ಮೆನ್ಸ್ ಅಂದರೆ ಒಂದು 10-15 ಸಿನಿಮಾ ಮಾಡಿದ ಪರ್ಫಾರ್ಮೆನ್ಸ್ ಆ ಥರ ಒಂದು ಆರ್ಟಿಸ್ಟ್ ಅವರು. ಸೊ ಬ್ಯೂಟಿಫುಲ್ ಆಗಿ ಪ್ರತಿಯೊಂದು ಎಮೋಷನ್ ಇರ್ಬೋದು, ಫೈಟ್ ಇರ್ಬೋದು, ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಫ್ಯೂಚರ್ ಇದೆ ಅರ್ಜುನ್ ನಿಮಗೆ. ಹಾಗೆ ನಮ್ಮ ಅನ್ನದಾತರನ್ನ ನಾನು ಯಾವತ್ತೂ ಮರೆಯಲ್ಲ. ನಾನು ಸುಮಾರು ಎಷ್ಟೊಂದು 40-45 ಸಿನಿಮಾದಲ್ಲಿ ಎಷ್ಟೋ ಪ್ರೊಡ್ಯೂಸರ್ ನೋಡಿದ್ದೆ, ಬಟ್ ನಟರಾಜ್ ಸರ್ ನಿಮಗೆ ಯಾವತ್ತೂ ಚಿರಋಣಿ. ಯಾಕೆಂದರೆ ನಿಮ್ಮಂಥ ಒಂದು ಅದ್ಭುತ ನಿರ್ಮಾಪಕರು ಸಿನಿಮಾ ನಮ್ಮ ಇಂಡಸ್ಟ್ರಿಗೆ ಈ ಪ್ರೆಸೆಂಟಿಗೆ ಇವಾಗ ಬೇಕೇ ಬೇಕು. ಯಾಕಂದರೆ ನಿರ್ಮಾಪಕರು ಯಾರು ಬರದಂಥ ಟೈಮಲ್ಲಿ ನಿಮ್ಮಂಥ ಒಂದು ನಿರ್ಮಾಪಕರು ಬಂದು, ಅದು ಹೆಂಗೆ ಅಂದರೆ ಒಂದು ಕಲಾವಿದರನ್ನ ಕರೆದು ಪೇಮೆಂಟ್ ಆಯ್ತಾ ಸಿಕ್ತಾ ಅಂತ ಅವ್ರನ್ನ ತೃಪ್ತಿಪಡಿಸಿ ಕಳಿಸಿರೋಂಥ ಒಂದು ನಿರ್ಮಾಪಕರು ನೀವು ಕೂಡ ಒಬ್ಬರು. ನಿಮ್ಮನ್ನು ಯಾವತ್ತೂ ಮರೆಯಲ್ಲ ನಾನು. ನೀವು ಸಕ್ಸಸ್ ಆಗಬೇಕು ಸರ್, ಇನ್ನೂ ಒಳ್ಳೆ ಸಿನಿಮಾ ಮಾಡಬೇಕು. ಹಾಗೆ ನಮ್ಮ ಶ್ರೀನಿವಾಸ್ ಸರ್ ಅಷ್ಟೇ, ಈ ಸಿನಿಮಾದ ಮೂಲಕ ಗೆದ್ದು ಇನ್ನೂ 16 ಸಿನಿಮಾ ಮಾಡಿ ಸರ್, ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಬನ್ನಿ. ಅಜಯ್ ಸರ್ಗೆ ಥ್ಯಾಂಕ್ಸ್ ಹೇಳ್ಕೊಳ್ತಾ, ಈ ಸಿನಿಮಾ ನಮ್ಮ ತಂಡದವರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳ್ತಾ, ಎಲ್ಲರಿಗೂ ಮಾಧ್ಯಮ ಮಿತ್ರಗಳಿಗೆ ಫಸ್ಟ್ ಆಫ್ ಆಲ್ ಐ ಆಮ್ ಥ್ಯಾಂಕ್ಸ್ ಟು ನಟರಾಜ್ ಸರ್. ತುಂಬ ಒಳ್ಳೇದಾಗಬೇಕು. ತುಂಬ ನಾನು ಈ ಸಿನಿಮಾಲಿ ಇವಾಗ ಎಲ್ಲರ ಹತ್ರ ಮಾತಾಡಿ ಕೇಳ್ಬಿಟ್ಟು ಖಂಡಿತವಾಗೂ ಅವ್ರು ಅಷ್ಟು ಧಾರಾಳ ಮನಸ್ಸು, ಅಷ್ಟು ದೊಡ್ಡ ಮನಸ್ಸಿದೆ ಅಂತಂದರೆ ಗನ್ಸ್ ಆ್ಯಂಡ್ ರೋಸಸ್ಸು ಡೆಫಿನೆಟಾಗಿ ಸೂಪರ್ ಹಿಟ್ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಅವ್ರು ಮಾಡಿರೋ ಮನಸ್ಸಿಗೆ ಅವ್ರಿಗೆ ಆಗೋಗ್ಬೇಕು. ನಾನು ಡಿಸ್ಟ್ರಿಬ್ಯೂಷನ್ ಆ್ಯಸ್ ಯೂಶುವಲ್ ನಾನು ಮಾಡ್ತೀನಿ. ನನಗಿವಾಗ ತುಂಬ ಎಚ್ಚರಿಕೆಯಿಂದ ಮಾಡಬೇಕು ಅನ್ನೋದು ಬಂದ್ಬಿಟ್ಟಿದೆ. ಅವ್ರ ಹತ್ರ ಮಾತಾಡಿ ನೋಡಿಬಿಟ್ಟು ಇಷ್ಟು ಜನ ಇಷ್ಟು ಧಾರಾಳವಾಗಿದೆ, ಇಷ್ಟು ಚೆನ್ನಾಗಿ ಮಾಡ್ತಾರೆ, ಇಷ್ಟು ಜನ ಎನ್ಕರೇಜ್ ಮಾಡ್ತಾಯಿದ್ದಾರೆ ಅಂತಂದ್ರೆ ತುಂಬ ದೊಡ್ಡ ಮಾತು. ಗನ್ಸ್ ಆ್ಯಂಡ್ ರೋಸಸ್ ನಾನು ಸಿನಿಮಾ ನೋಡಿದ್ದೀನಿ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹೀರೋ. ಫಸ್ಟ್ ಪಿಕ್ಚರು ಅನಿಸೋದೇ ಇಲ್ಲ. ನಂತರ ನಾನು ಸ್ಪೆಷಲ್ಲಾಗಿ ಹೇಳಬೇಕು ಅಂತಂದರೆ ನಮ್ಮ ಥ್ರಿಲ್ಲರ್ ಮಂಜು ಅಂತೂ ಯಾವ ಥರ ಆ್ಯಕ್ಷನ್ ಹೇಳ್ಕೊಟ್ಟಿದ್ದಾರೋ, ಇವ್ರಿಗೆ ಯಾವ ಥರ ಮಾಡಿದಾರೋ ಅಷ್ಟು ತುಂಬ ಚೆನ್ನಾಗಿದೆ ಪಿಕ್ಚರಲ್ಲಿ. ಆಮೇಲೆ ಒಂದು ಇನ್ನೋಸೆಂಟ್ ಗಾಯ್, ಅವ್ರು ಹೆಂಗೆ ರೌಡಿಸಮ್ಗೆ ಬರ್ತಾರೆ, ಅವ್ರು ಹೆಂಗೆ ಒಂದು ಕ್ಲೈಮ್ಯಾಕ್ಸ್ ಆಗುತ್ತೆ, ತಪ್ಪುದಾರಿಗೆ ಹೆಂಗೆ ಹೋಗ್ತಾರೆ ಅನ್ನೋದಕ್ಕೆ ಕ್ಲೀನಾಗಿ ಡೈರೆಕ್ಟ್ರು ಮಾಡಿದ್ದಾರೆ. ಅದ್ರ ತಕ್ಕಂಗೆ ನಮ್ಮ ಅಜಯ್ ಕುಮಾರ್ ಅವರು ನಮಗೆ ತುಂಬ 25 ವರ್ಷದಿಂದ ತುಂಬ ಕ್ಲೋಸ್ ಫ್ರೆಂಡ್ಸ್ ಅವರು ನಮಗೆ. ಅವರು ಎತ್ತವರು ಅಂತ ಸಿನಿಮಾ ನಾನು ನೋಡಿದ್ದೀನಿ. ಅವ್ರದ್ದು ಕ್ಯಾರೆಕ್ಟರ್ ಅವ್ರದ್ದು ನನಗೆ ತುಂಬ ಇಷ್ಟ ಆಗಿದೆ. ತುಂಬ ಒಳ್ಳೆ ಸ್ಟೋರಿಗಳು ಕೊಡ್ತಾರೆ. ನಾನು ಸಿನಿಮಾ ಮಾಡಬೇಕು ಅಂತಿದ್ದೀನಿ, ಅವ್ರನ್ನೇ ಸಬ್ಜೆಕ್ಟ್ ಕೇಳಿದ್ದೀನಿ, ಅದು ಬೇರೆ ವಿಷಯ. ಗನ್ಸ್ ಆ್ಯಂಡ್ ರೋಸಸ್ ತುಂಬ ಚೆನ್ನಾಗಿದೆ ಪಿಕ್ಚರು. ನಾನು ಒಂದು 80ರಿಂದ 100 ಥಿಯೇಟ್ರ್ ರೆಡಿ ಮಾಡಿ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಗನ್ಸ್ ಆ್ಯಂಡ್ ರೋಸಸ್ ಇದರಲ್ಲಿ ಹೀರೋ ಅರ್ಜುನ್ ಮಗು ಥರ ಬರ್ತಾನೆ.
ನೋಡುವಾಗ ಮಗು ಥರ ಇರ್ತಾನೆ. ಆ್ಯಕ್ಟಿಂಗಲ್ಲಿ ಹೋಗುವಾಗ ಸೀನಿಯರ್ ಆರ್ಟಿಸ್ಟ್ ಥರ ಆ್ಯಕ್ಟಿಂಗ್ ಮಾಡ್ತಾನೆ. ಥ್ಯಾಂಕ್ ಯು ಅರ್ಜುನ್. ವೇರಿಯೇಷನ್ಸ್ ಇದರಲ್ಲಿ 2 ವೇರಿಯೇಷನ್ಸ್ ಇದೆ. 2 ವೇರಿಯೇಷನ್ಸ್ ತುಂಬ ಚೆನ್ನಾಗಿ ಮಾಡಿದ್ವಿ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ನಟರಾಜ್ ಅವರು 4:30 ಎಲ್ಲ ಪೇಮೆಂಟ್ ಕ್ಲಿಯರ್ ಆಗಬೇಕು ಅವ್ರಿಗೆ. 4:30 ಕ್ಲಿಯರ್ ಮಾಡಿಸಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ನಮ್ಮ ಶ್ರೀನಿವಾಸ್ ಅವರು ಒಂದು ಸಿಂಗಲ್ ಫ್ರೇಮ್ ಎಕ್ಸ್ಟ್ರಾ ಫ್ರೇಮ್ ತೆಗೆಯಲ್ಲ. ಅವನು ಕ್ಯಾಲ್ಕುಲೇಟೆಡ್ ಫುಲ್ ಎಷ್ಟು ಬೇಕೋ ಅಷ್ಟೇ ತೆಗಿತಾನೆ. ಅಜಯ್ ಅವರು ನಮ್ಮ ಬ್ರದರ್ ಥರ ತುಂಬ ದಿವಸದಿಂದ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ಆಮೇಲೆ ನಮ್ಮ ಇವರು ಹೀರೋಯಿನ್ ಅವರು ಸ್ಟೂಡೆಂಟು. ನಮಗೂ ಕ್ಲಾಸಲ್ಲಿ ಡಿಸಿಪ್ಲಿನ್ ಹೇಳಬೇಕು ಅವ್ರಿಗೂ. ಅದೇ ಥರ ನಮ್ಮ ಜೀವನ್, ಅವಿನಾಶ್ ಸಾರ್, ಸೋವಿ, ಇನಾಸನ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್. ಸಾಂಗ್ಸ್ ನಥಿಂಗ್. RR ನೋಡ್ಬೇಕು ಅವರು ಕೆಲಸ ಏನಂತ. ಹಾಲಿವುಡ್ ಸ್ಟೈಲಲ್ಲಿದೆ.